ವೈಟ್ ಕೂಡ ಹೋಗಿ ಇಲ್ಲಿ ಕಂಪ್ನಿಗಳು ಸೇಮ್ ಆಗ್ತಾನೆ ನೀವು ಅಷ್ಟು ಬರ್ಕೋಬೋದ ಕಂಪ್ನಿ ಕೂಡ ನೀವು ಎಂಟ್ರಿ ಹೊಡೆಯೋದು ಕಂಪ್ನಿ ಕೊಡೋಕೆ ಅಷ್ಟೇ ಬರ್ಕೋ ನೋಡಿ ಹಿಂಗೆ ಇರ್ತದೆ ನೀವು ಎಂಟ್ರಿ ಕಂಪ್ನಿ ಕೊಡೋಕೆ ಸೇಮ್ ಡೀಟೇಲ್ಸ್ ಹಾಕಾಗತ್ತಾನೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾನೆಲ್ಲ ಕಂಟ್ರೋಲ್ ಕೊಡಿದಾಗ ಅಡ್ರೆಸ್ ಈಗ ಇದೆಲ್ಲ ಎಲ್ಲನೂ ಆ್ಯಕ್ಚುಲಿ ಇದೆಲ್ಲ ಹಾಕ್ಲಿಲ್ಲಾದ್ರೂ ಇದು ಅರ್ಥ ಆಗುತ್ತೆ ಕಾಣತ್ತಿಲ್ಲ ಅಲ್ಲಿ ಫಸ್ಟ್ ಟೈಮ್ದಾಗ ಏನು ಮಾಡಿದ್ರೆ ಗೊತ್ತಾ ಇನ್ನೊಂದು ಹೆಬಿಟ್ ನೀವು ಕಂಪ್ನಿ ಫೋನೇ ಹಾಕ್ಬಿಟ್ರೆ ಯಾಕಂದರೆ ಕಂಪ್ನಿ ಕೋಡ್ ಫಸ್ಟ್ ಹೋಗ್ಬಿಟ್ರೆ ಅದೆಲ್ಲ ರಿಲೇಟೆಡ್ ಡಿಪೆಂಡ್ ಬಂದ್ಬಿಟ್ಟು ಇನ್ನು ಡೈರೆಕ್ಟ್ ಕಂಪ್ನಿ ಆಗಿರ್ತೀನಿ ರಿಸಲ್ಟ್ ಟೆನ್ ಮಾಡ್ತೀನಿ ಕರ್ನಾಟಕದ 10 ಐತಿ ಮತ್ತು ಏನೆಲ್ಲ ಕಂಟ್ರೋಲ್ ಈಗ ನೆಕ್ಸ್ಟ್ ಏನು ಮಾಡ್ತಾನೆ ಅಂದ್ರೆ ಈಗೇನು ಅಡ್ರೆಸ್ ಎಲ್ಲ ಡಿಪೆಂಡ್ ಮಾಡಿದ್ನಲ್ಲ ನಂದು ಒರಿಜಿನಲ್ ಕಂಪ್ನಿ ಹೋಗಿ ಅಪ್ಲೈ ಮಾಡ್ಬೋದು ವಯಸ್ಸಿಂದ ಇಲ್ಲಿ ಮಟ್ಟ ನೋಡೇ ಬಿಟ್ಟೈತೆ ಹಂಗೆ ಹಾಕ ಟೈಪ್ ಹಾಕಿ TS3 ಹಾಕಿ ಸಪೋಸ್ ಅಸೈನ್ಮೆಂಟ್ನಾಗ ಏನೋ ಪ್ರಾಬ್ಲಮ್ ಅಂತ ವೆರಿಫೈ ಮಾಡ್ಕೊಂಡಾಗ GST का अभी जो मैंने लिखा है ना GST हाँ नीचे ट्रांजैक्शन GST उधर GST सर्च ಇದ್ರ ನೆಕ್ಸ್ಟ್ ನಾನು ಮಾಡ್ತೀನಿ ಏನಂದ್ರೆ ಈಗ ನಾನು ಇದನ್ನು ಏನಂದ್ರೆ ಫಿಸಿಕಲ್ ಇಯರ್ನ ಡಿಫೈನ್ ಮಾಡೋಂಗಿಲ್ಲ ಬಿಕಾಸ್ ನಾನು ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಐತೆ ಇಲ್ಲಿ ಎಫರ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಐತೆ ಇದೇನೈತಂದ್ರೆ ಕ್ಯಾಲೆಂಡರ್ ಇಯರ್ ಡಿಪೆಂಡೆಂಟ್ ಐತೆ ನಾವು ಇದು ದಿನ ಏನು ಮಾಡತ್ತಿದ್ದು ಇಯರ್ ಡಿಪೆಂಡೆಂಟ್ ಮಾಡತ್ತಿದ್ದು ಆದ ಪ್ರಾಬ್ಲಮ್ ಮಾಡತ್ತಿದ್ದು ಇಯರ್ ಡಿಪೆಂಡೆಂಟ್ ಅಂದ್ಬಿಟ್ಟು ನಾವು ಪೀರಿಯಡ್ ಡಿಪೆಂಡ್ಸ್ ಮಾಡ್ತೀವಿ ಗೊತ್ತಾ ನಾವು ಪೀರಿಯಡ್ ಡಿಫೈನ್ ಮಾಡ್ತೀವಿ ಅದ್ರ ಪ್ರಕಾರ ತೊಗೋತಿದ್ದೀವಿ ಕ್ಯಾಲೆಂಡರ್ ಅಂದ್ರೆ ಆಟೋಮೆಟಿಕ್ಲಿ ಕ್ಯಾಲೆಂಡರ್ದಾಗ ತೊಗೊಳ್ತೀವಿ ಬಟ್ ಈ ಕ್ಯಾಲೆಂಡರ್ ಇಯರ್ ಆನ್ ಮಾಡೋದ್ರಿಂದ ನಮ್ಗೆ ಒಂದು ಬೆನಿಫಿಟ್ ಏನು ಸಿಗುತ್ತಂದ್ರೆ ನಾವು ಪ್ರೆಸೆಂಟ್ ಇಯರ್ ಮತ್ತು ಪ್ರೆಸೆಂಟ್ ಪೀರಿಯಡ್ ಡಿಫೈನ್ ಮಾಡ್ಬೋದು ಈ ಇಯರ್ನ ಹೆಂಗೆ ಮಾಡ್ತೀವಂದ್ರೆ ಮೊದಲಿನ ಕಂಪ್ನಿಗೆ ಅಸೈನ್ ಮಾಡ್ಬೋದು ಫಸ್ಟ್ ಮಾಡ್ತೀವಿ ಅಸೈನ್ OB29 ಬರೋಂಗಿಲ್ಲ ಫಸ್ಟ್ ಇಲ್ಲ ಅಲ್ಲ ಪೇಪರ್ ಆಲ್ರೆಡಿ ಐತಿ ನೀವು ಡೈರೆಕ್ಟ್ OB37 ಹೋಗೋದು ಸರ್ಚ್ ಮಾಡೋದು TS3 ಅದು ಫಿಸಿಕಲ್ ಇಯರ್ ವೇರಿಯಂಟ್ ಇರ್ತದೆ ಪೇಪರ್ ಹಾಕೋದು ಅದರೊಳಗೆ ಚೆಕ್ ಅಸೈನ್ ಆಯ್ತಾ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಪ್ರೆಸೆಂಟ್ ಇಯರ್ ಮತ್ತು ಇದನ್ನು ಇಯರ್ ಡಿಫೈನ್ ಮಾಡ್ತೀನಿ ಯಾಕಂದ್ರೆ ನಾನು ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ ಮತ್ತು ಫೇಸ್ ಸ್ಟಡೀಸ್ ಎಲ್ಲ ಮಾಡೋಕೆ ಹೋದಾಗ ಅದು ಪ್ರೆಸೆಂಟ್ ಇಯರ್ ತೊಗೊಂಗಿಲ್ಲ ಬರುತ್ತೆ ಇದನ್ನು ಫಸ್ಟಿಗೆ ಮಾಡೋದು ಡಿಸ್ಕ್ರಿಪ್ಷನ್ ನೀವು ಬರಲಿಲ್ಲ ತಾನೇ ಬಂತಲ್ಲ ಪೇಪರ್ ಆಗಿಬಿಟ್ಟು ತಾನೇ ಬಂದ್ಬಿಡ್ತೀವಿ ಆಯಿತಾ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ OMSY ಅದು OMSY ಆಗ ಪ್ರೆಸೆಂಟ್ ಇಯರ್ ಪ್ರೆಸೆಂಟ್ ಇದನ್ನು ಡಿಫೈನ್ ಮಾಡ್ತೀವಿ ನೀವು ಹೋಗಿ ಪೊಸಿಷನ್ ಹೋಗಿ ನಮ್ಮ ಕಂಪ್ನಿ ಆಲ್ರೆಡಿ ಇರ್ತೈತಿ ಸರ್ಚ್ ಮಾಡೋದು ಈಗ ನೋಡಿ ಇಲ್ಲಿ ಏನು ಕಾಣತೈತಿ ಬ್ಲ್ಯಾಂಕ್ ಕಾಣತೈತಿ ಇದು ಯಾವುದಕ್ಕೆ ಬ್ಲ್ಯಾಂಕ್ ಕಾಣತೈತೆ ಅಂದ್ರೆ ನಾವು ಪ್ರೆಸೆಂಟ್ ಇಯರ್ ಪ್ರೆಸೆಂಟ್ ಪೀರಿಯಡ್ ಡಿಫೈನ್ ಮಾಡಿಲ್ಲ ಅದ್ರ ಸಂಬಂಧ ಸೊ ಇದೇನು ಮಾಡಿದ್ರೆ 2026 ಮೇಲೆ ಪ್ರೆಸೆಂಟ್ ಪೀರಿಯಡ್ 26 ಹಾಂ ಈಗ ಪೀರಿಯಡ್ ಈಗ ನೀವು ನಮ್ದು ಪ್ರಕಾರ ನಮ್ಮ ಕಂಪ್ನಿದಾಗ ನಾವು ಏಪ್ರಿಲ್ ಟು ಮಾರ್ಚ್ ಅಂತ ಅಕೌಂಟಿಂಗ್ ಪೀರಿಯಡ್ ಹೌದಲ್ಲ ಅದಕ್ಕೆ ಏಪ್ರಿಲ್ 1 ಆದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ಪ್ರೆಸೆಂಟ್ ಏನೈತಿ ಜುಲೈ 1 2 3 4 ಸೊ ಪ್ರೆಸೆಂಟ್ ಪೀರಿಯಡ್ 4 ಐತೆ ಸೊ ನಾವು 4 ಆಗ್ತದೆ ನೆಕ್ಸ್ಟ್ ಮಂತ್ ಹೋಗಿ ಫೈನ್ ಆಗ್ಬೇಕು ನೀವು ಕಂಪಲ್ಸರಿ ನೆಕ್ಸ್ಟ್ ABP ಅಂದ್ರೆ ಅಲೌ ಫಾರ್ ಪ್ರಿವಿಯಸ್ ಪೋಸ್ಟಿಂಗ್ ಸೊ 4th ಮಂತ್ ಬಿಟ್ಟು ನೀವು ಈಗ ಜೂನ್ ಮಂತಿಂದ ಏನೋ ಪೋಸ್ಟಿಂಗ್ ಮಾಡ್ತಾ ಇದ್ರೆ ಮೆಟೀರಿಯಲ್ಸ್ ಅದ ಅದು ಆಟೋಮೆಟಿಕ್ಲಿ ಪೋಸ್ಟ್ ಆಗಬೇಕು ಅದ್ರ ಸಂಬಂಧ ನಾವು ಏನು ಮಾಡ್ತೀವಿ ABP ಆನ್ ಮಾಡ್ತೀವಿ ನೆಕ್ಸ್ಟ್ ಕಂಟ್ರೋಲ್ ಇದು ಭಾಳ ಇಂಪಾರ್ಟೆಂಟ್ ಇದಾಯ್ತಾ ನೆಕ್ಸ್ಟ್ ಹೋಗ್ತೀವಿ ಪೋಸ್ಟಿಂಗ್ ಪೀರಿಯಡ್ ಓಕೆ ಜಿಯೋ ಇದೇನು ಮಾಡ್ತೀವಿ ನ್ಯೂ ಎಂಟ್ರಿ ಅದು ಸೇಮ್ ಆಗ್ತದೆ ಎಲ್ಲನೂ TS3 ಪೋಸ್ಟಿಂಗ್ ಪೀರಿಯಡ್ ಕಂಟ್ರೋಲ್ ಈಗ ಇದನ್ನ ಡಿಫೈನ್ ಮಾಡಿ ಈಗ ಏನು ಮಾಡ್ತೀನಿ ಅಸೈನ್ ಮಾಡ್ತೀನಿ OTE ಪೊಸಿಷನ್ TS3 ಕಂಟ್ರೋಲ್ ಅಸೈನ್ ಆಯ್ತಾ ನೆಕ್ಸ್ಟ್ ಏನು ಮಾಡ್ತೀನಿ ನಾನು OB52 ಒಳಗೆ ಅಕೌಂಟ್ಗಳು ಡಿಫೈನ್ ಮಾಡ್ತೀವಿ ಯಾವ್ದು ಓಪನ್ ಇರಬೇಕು ಯಾವ್ದು ಕ್ಲೋಸ್ ಮಾಡ್ತೀವಿ ಅಂತ ಈಗ ಎಲ್ಲರೂ ಮೆಟಲ್ ಮೇಲೆ ಇಟ್ಟಿರ್ತಾರಲ್ಲ
ಇದು ಒಂದು ಇವೆಂಟ್. ಈಗ ನಾವು ಇಲ್ಲಿ ಪ್ಲಸ್ ಎದಕ್ಕೆ ಹಾಕ್ತೀವಿ ಅನ್ನೋದು ಯಾವ್ದಾದ್ರು ಒಂದು ಕೇಳಿದ್ರೆ ಕ್ವಶನ್ ಇಲ್ಲ. ಇಲ್ಲಿ ನೋಡ್ತೀವಿ ಪ್ಲಸ್ ಮೀನಿಂಗ್ ಏನಂದ್ರೆ ಎಲ್ಲ ಅಕೌಂಟ್ ಟೈಪ್ ಅಂತ ನೋ ಮ್ಯಾಟರ್ ವೆದರ್ ಈಗ ಅಸೆಟ್ ಕಸ್ಟಮರ್. ಬಟ್ ಎ ಅಂತಂದ್ರೆ ಅಸೆಟ್ ಅಕೌಂಟ್ ಅಂದ್ರೆ ನಾವು ಏನು ಹಾಕ್ತೀವಿ ಮೆಟಲ್ಸ್ ಅಷ್ಟೇ ಹಾಕ್ತೀವಿ. ಆ ಮೆಟೀರಿಯಲ್ಸ್ದ ಒಂದು ಮೆಟೀರಿಯಲ್ದು ಈಗ ಸಪೋಸ್ ನಾನು ಗೂಡ್ಸ್ ಬರ್ತಾ ಇದ್ದೀವಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಅಕೌಂಟಿಂದ ನಾನು ಓಪನ್ ಇದೆಯೋ ಕ್ಲೋಸ್ ಇದೆ ಅಂತ ಡಿಫೈನ್ ಮಾಡ್ತೇನೆ ಅಕೌಂಟಿಂಗ್ ಪೀರಿಯಡ್. ಸೊ ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ಒಂದು ಜೂನಿಂದ ಜುಲೈದಾಗ ಅಷ್ಟೇ ಪರ್ಚೇಸ್ ಮಾಡೋದು ಸೀಸನ್ ಪ್ರಕಾರವೇ. ಅದನ್ನು ಡಿಫೈನ್ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ತೊಗೊಳ್ತೇನೆ ಅಸೆಟ್ ಅಕೌಂಟ್, ಕಸ್ಟಮರ್ ಅಕೌಂಟ್, ವೆಂಡರ್ ಅಕೌಂಟ್, ಮೆಟಲ್ ಅಕೌಂಟ್, ಜಿ ಎಲ್ ಅಕೌಂಟ್, ಕಾಂಟ್ರಾಕ್ಟ್ ಅಕೌಂಟ್. ಬಟ್ ನನಗೆ ಇದೆಲ್ಲ ಇದು ಬೇಡ. ಇದು ಆ್ಯಕ್ಚುಲಿ ನಾವು ವರ್ಕ್ ಮಾಡೋಕೆ ಹೋದ್ರೆ ಇದು ಸ್ಪೆಸಿಫಿಕ್ ಆಗಿರ್ತಾವೆ. ಅವ್ರು ಡಿಫೈನ್ ಮಾಡ್ತಾರೆ ಕಸ್ಟಮರ್ ಯಾವಾಗ ಪೇಮೆಂಟ್ ಮಾಡ್ಬೋದು ಅಂದ್ರೆ ಬರೀ ಅಕ್ಟೋಬರ್ ಟು ಡಿಸೆಂಬರ್. ಅವಾಗ ನೀವು ಅಕ್ಟೋಬರ್ ಟು ಡಿಸೆಂಬರ್ ಅಷ್ಟೇ ಡಿಫೈನ್ ಮಾಡ್ತೀವಿ. ಅದು ನೀವು ಮೆಟೀರಿಯಲ್ಸ್ ಯಾವಾಗ ಬೈ ಮಾಡ್ತಾರೆ ಅಂದರೆ ಏಪ್ರಿಲ್ ಟು ಮೇ ಅವಾಗ ನಾವು ಪ್ಲಸ್ ಅಂತ ಹಾಕ್ತೀನಿ. ಸೊ ಪ್ಲಸ್ ಅಂತ ಹಾಕ್ಬಿಟ್ರೆ ನಾವು ಫ್ರಮ್ ಪೀರಿಯಡ್ 1 ಅಂದರೆ ಏಪ್ರಿಲ್ ಆಫ್ 2026 ಟು 12 ಆಫ್ 2027. ಇದಂದ್ರೆ ಎಲ್ಲಿ ಬಂದು ಮಾರ್ಚ್ ಕ್ಯಾನ್ಸಲ್ ಲಾಗಿನ್ ಮಾಡಿದ್ದೆ ಬಾಯ್. 13ನೇ 2026 ಇದು ಮಾಡ್ತೀವಿ. ಇಲ್ಲಿ ಪೀರಿಯಡ್ ಇದೆ ಅದನ್ನು ನೀವು ಕಸ್ಟಮರ್ ಅಕೌಂಟ್ ತೊಗೊಂಡಾಗ ಏನು ಮಾಡ್ತೀರಿ ಸ್ಪೆಸಿಫಿಕ್ ಆಗುತ್ತೆ. ಈಗ ಜುಲೈ ಅಂದರೆ ಫ್ರಮ್ ಪೀರಿಯಡ್ 4 ಟು ಪೀರಿಯಡ್ ಎಷ್ಟು 6 ಇಲ್ಲ 7 ಎರಡು ತಿಂಗಳು ಓಪನ್ ಇಟ್ಟಿರ್ತೀವಿ. ಅಷ್ಟೇ ನೀವು ಬಿಟ್ಬಿಟ್ರಂದ್ರೆ ಆ ಮನುಷ್ಯ ಏನಾದರೂ ಆಗಸ್ಟ್ ಇಲ್ಲ ಅಕ್ಟೋಬರ್ದಾಗ ಮೆಟ್ರಸ್ ಪರ್ಚೇಸ್ನಾಗ ಮೆಟ್ರಸ್ ಸೆಲ್ ಮಾಡೋಕೆ ಹೋದಾಗ ಅದು ಆಗೋದಿಲ್ಲ. ಅವ್ರು ಹೇಳ್ತೀನಿ ನಿಮ್ಮ ಅಕೌಂಟ್ ಅಂದರೆ ಈ ಟೈಮ್ದಾಗ ಪೋಸ್ಟಿಂಗ್ ಅಲೌಡ್ ಇಲ್ಲ ಅಂತಂದ. ಸೊ ಪೋಸ್ಟಿಂಗ್ ಏನು ನಿಮ್ಗೆ ಎರರ್ ಬಂದಿರ್ಬೋದು ಲೈಕ್ ಪೋಸ್ಟಿಂಗ್ ಇದು 4/2026 5/2026 ಅಷ್ಟೇ ಪಾಸಿಬಿಲಿಟಿ ಉಳಿಕೆ ಟೈಮಿಗೆ ಇಲ್ಲ ಅಂತಂದು ಇದ್ರ ಸಂಬಂಧ. ಸೊ ಕಂಟ್ರೋಲ್ ಏನು ಎದಕ್ಕೆ ಹೇಳತ್ತೀನಿ ಅಂದರೆ ನಿಮ್ಗೆ ಡಿಬೈ ಮಾಡೋಕೆ ಬಂದಿರಬೇಕು. ಇಲ್ಲೇ ಪ್ರಾಬ್ಲಮ್ ಬರುತ್ತೆ. ಪೋಸ್ಟಿಂಗ್ ಪೀರಿಯಡ್ ಏನು ಬಂತಂದ್ರೆ ಇಲ್ಲೇ ಬರುತ್ತೆ. ಈಗ ಸಪೋಸ್ ಕರೆಂಟ್ ಪೀರಿಯಡೆಲ್ಲ ಕರೆಂಟ್ ಇಯರ್ ಪ್ರಾಬ್ಲಮ್ ಅಂದರೆ ಅದು OMS ಇದೆ. ಇದು ಭಾಳ ಇಂಪಾರ್ಟೆಂಟ್. OB52 ಇದು ನೆಕ್ಸ್ಟ್ ಹೋಗ್ತೀವಿ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ವಿಚ್ ಇಸ್ OB/C4. ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಇಲ್ಲಿ ನ್ಯೂ ಎಂಟ್ರಿ ಆಪ್ಷನ್ಸ್ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ 001 ಸ್ಟ್ಯಾಂಡರ್ಡ್ ಇರುತ್ತೆ. ಎಲ್ಲ ಕಂಪ್ನಿಗಳು 001 ಇದ್ದೇ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ. ಅದನ್ನು ನಾವು ಕಾಪಿ ಮಾಡ್ಕೊಂಡ್ರೆ ಇಲ್ಲೇ ನಮ್ಮ ಕಂಪ್ನಿ ಕೋಡ್ ಹಾಕೋತೇನೆ TS3 ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಫಾರ್ TS3. ಓಕೆ ಕಂಟ್ರೋಲ್ ಎಸ್ ಅಲ್ಲ ಇದಕ್ಕೆ ಕಾಪಿ ಮಾಡಬೇಕು. ಕಾಪಿ ಆಲ್ ನೋಡ್ಲ ಸ್ಕೈ ಬ್ಯಾಗ್ ಈಗ ನಾನು ಇನ್ನೊಂದು ನಾ ಕಾಮನ್ ಅಬ್ಸರ್ವೇಷನ್ ಪ್ರಕಾರ ಇನ್ನೊಂದು ಎರರ್ ಏನು ಮಾಡ್ತೀವಿ ಅಂತ ಸೇವಾ ಮಾಡೋಂಗಿಲ್ಲ. ನಾವು ಸೇವ್ ಮಾಡಬೇಕು, ಮಲ್ಟಿಪಲ್ ಟೈಮ್ ಚೆಕ್ ಮಾಡ್ಬೇಕಾ ಅಂದರೆ ಡೇಟಾ ಆಲ್ರೆಡಿ ಸೇವ್ ಅಂತ ಮಾಡಬೇಕು. ಇಲ್ಲಾಂದರೆ ಸೇವ್ ಆಗಿಲ್ಲ ಅಂದರೆ ಅದು ಮುಂದೆ ತೊಗೊಳ್ಬೇಕು. ಹೌದಾ? ಸೊ ಫೀಲ್ಡ್ ಸ್ಟೇಟಸ್ನ ನಾನು ಡಿಫೈನ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. OBC ಥರ ಹೋಗ್ತೀನಿ ಈಗ ಫೀಲ್ಡ್ ಸ್ಟೇಟಸ್ ಏನೇನಂತ ಕೆಲಸ ಮಾಡ್ತೀವಿ. ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಇನ್ನು ಮುಂದೆ ಏನು ಮಾಡ್ಕೊಂತಂದ್ರೆ ಒಂದೊಂದು ಡಾಕ್ಯುಮೆಂಟ್ ಅಸೈನ್ ಹಾಕೊಂಡು ಹೋಗುತ್ತೆ. ಅದಕ್ಕೆ ನಾವು ಮೊದಲೇ ಡಾಕ್ಯುಮೆಂಟ್ ನಂಬರೇ ಡಿಫೈನ್ ಮಾಡ್ತೀವಿ. ಈಗ ಕಂಪ್ನಿ ಕೋಡ್ ಹಾಕ್ತೀನಿ TS3. ಈಗ 1 ಇಯರ್ ಯಾವ್ದಂದರೆ 2020 ಫಾರ್ಮ್ ನಂಬರ್ 1 ಫೀಲ್ಡ್ ನಂಬರ್ 1000 ನೆಕ್ಸ್ಟ್ ಪ್ಲಸ್ ಫಾರ್ಮ್ ನಂಬರ್ ಈಗ ಸೊ 1001 2001 ಅಂದರೆ ನೀವು ಕನ್ಫ್ಯೂಷನ್ ಇರಬಾರ್ದು ಅಂತ ಸಾಕು. ಸೀರೀಸ್ ನೆನಪಿಟ್ಕೋಬೇಕು ನೀವು. 1001 ಆದಮೇಲೆ ನಾನು ಎಂಡಿಂಗ್ 2000 ಹಾಕ್ಬೇಕು, 3000 ಹಾಕ್ಬೇಕು, 2000 ಹಾಕ್ಬೇಕು. ಈಗ 1/5 ಡಿಫೈನ್ ಮಾಡ್ತೀನಿ. ನಿಮ್ಗೆ ಇದನ್ನ ಹೇಳ್ತೀನಿ 1/5 ಮತ್ತು 15 ಎದಕ್ಕೆ ಮಾಡತ್ತೀವಿ ನಾವು ಆ್ಯಕ್ಚುಲಿ ನಿಮ್ಗೆ ಎದಬೇಕು ನಾನು ಎದಕ್ಕೆ ಮಾಡತ್ತೀವಿ ನಾವು 1/5 15 ಮತ್ತು 50 ಯಾಕೆ ಮಾಡತ್ತೀವಿ
ಡಿಫೈನ್ ಮಾಡತ್ತಂದ್ರೆ ನಾವು ಮುಂದೆ ಮೆಟೀರಿಯಲ್ ನಂಬರ್ ರೇಂಜ್ದಾಗ 95 ಸೇಲ್ಸಿಂದ ಏನು ನಾವು ಕಾಪಿ ಮಾಡ್ಕೊಂಡಾಗ 95 ಸೇಲ್ಸ್ ಒಳಗೆ ವಿವೋ ಮತ್ತು ಇನ್ವಾಯ್ಸ್ ಮಾಡೋ ಮುಂದೆ ಅವರು 15 ಮತ್ತು 50 ಈ ಎರಡು ನಂಬರ್ ರೇಂಜ್ನ ಯೂಸ್ ಮಾಡತ್ತಾರ ಅವ್ರು. ಅದ್ರ ಸಂಬಂಧ ಇದು ಎರರ್ ಬರಬಾರ್ದು ಅಂತ ನಾವು ಡಿಫೈನ್ ಮಾಡ್ತೀವಿ. ಬಟ್ ಯೂಶಲಿ ಹಂಗೆ ಇರಂಗಿಲ್ಲ. ಬಿಕಾಸ್ ನೀವು ಏನು ಮಾಡ್ತೀರಿ ಮೆಟೀರಿಯಲ್ ನಂಬರ್ನ ನೀವು ಸ್ವಂತ ಡಿಫೈನ್ ಮಾಡಬೇಕು ಗೊತ್ತಾ, ಅದು ಸ್ಟೆಪ್ ಬೇರೆ ಐತಿ. ಈಗ ನಾವು ಕಾಪಿ ಮಾಡ್ತಾ ಇದ್ದೀವಿ, ಅದು ಕಾಪಿ ಮಾಡೋ ಸಂಬಂಧ ನಾವು 15 ಹಾಕೋತೀವಿ ಎರರ್ ಬರಬಾರ್ದು. ಓಕೆ, ಸೊ ಸೇವ್ ಐತೆ ಅದು. ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಯೂಸರ್ ಟೋಲರೆನ್ಸ್ ಹೋಗ್ತೀನಿ GA4. ಇದೇ ನ್ಯೂ ಎಂಟ್ರಿ ಹೋಗ್ತೀನಿ. ಗ್ರೂಪ್ ಕಂಪ್ನಿಗಳು ಕನ್ಫ್ಯೂಷನ್ ಇದೆ, ಯಾರು ಮಂಜುನಾಥ್ ಬೇಕು. ಸೊ ನೀವು ಗ್ರೂಪ್ ನಾವು ಟೋಲರೆನ್ಸ್ ಗ್ರೂಪ್ ಎಲ್ಲಿ ಕ್ರಿಯೇಟ್ ಮಾಡಿದ್ದ ಅಂತ ಕೇಳಿದ್ದೀವಿ ಗೊತ್ತಾ ನಿನ್ನೆ. ಸೊ ಟೋಲರೆನ್ಸ್ ಗ್ರೂಪ್ ಇಸ್ ನಥಿಂಗ್ ಬಟ್ ಇಲ್ಲೇ ಬರ್ತಿತ್ತು OB4ದಾಗ ಯೂಸರ್ ಟೋಲರೆನ್ಸ್ ಡಿಫೈನ್ ಮಾಡ್ತಿರ್ತಲ್ಲ, ಅವಾಗ ನಾನು ಗ್ರೂಪನ್ನ ಸೇಮ್ ಕೊಟ್ಬಿಡ್ತೇನೆ ಕಂಪ್ನಿಗೆ ಗೊತ್ತಾಗ TS. ದಿಸ್ ಗ್ರೂಪ್ ಇಸ್ ನಥಿಂಗ್ ಬಟ್ ಮೈ ಟೋಲರೆನ್ಸ್ ಗ್ರೂಪ್. ಈಗ ನಾ ಅಮೌಂಟ್ ಏನೈತೆ 1 ಕೋಟಿ ಆಗಲ್ಲ. 1 2 3 4 5 6 7 ಬಟ್ ಆ್ಯಕ್ಚುಲಿ ಈಗ ಹೇಳ್ಬೋದು ನೀವು ಇದನ್ನ ಹಾಕತ್ತೀರಿ ಬೇರೆ ಹಾಕತ್ತೀರಿ ಅಂತ ಕೇಳ್ಬೋದು. ಬಟ್ ಆ್ಯಕ್ಚುಲಿ ಈಗ ಏನೈತಲ್ಲ ಈ ರಿಲೇಟೆಡ್ ಡೀಟೇಲ್ಸ್ ಏನೈತಲ್ಲ ನಮಗೆ FITMನವ್ರ ಮತ್ತು ನಮ್ಮ ಏನು ಹೈಯರ್ ಕನ್ಸಲ್ಟೆಂಟ್ ಇರ್ತಾರಲ್ಲ ಅವರೇ ಹೇಳ್ತಾರೆ. ಅಮೌಂಟ್ ಪರ್ ಡಾಕ್ಯುಮೆಂಟ್ ಎಷ್ಟಿರ್ಬೇಕು ನಿಮ್ದು ಇದೆಲ್ಲ ಟ್ರೈನಿಂಗ್ದಾಗ ಹೇಳ್ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಚಿಂತಿಲ್ಲ, ನಾವು ಡೆಮೋ ಸಂಬಂಧ ಎಷ್ಟು ಮಾಡೋದು ಸೇವ್ ಆಯ್ತಾ ಇಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ವೆಂಡರ್ ಟೋಲರೆನ್ಸ್ ಡಿಫೈನ್ ಮಾಡ್ತೀನಿ OB3 ಒಳಗೆ. ಫಸ್ಟ್ ಏನು ಮಾಡ್ತಾರೆ ಇದನ್ನ ಎಂಪ್ಲಾಯ್ ಇದೆ, ಸೆಕೆಂಡ್ ವೆಂಡರ್ ನ್ಯೂ ಎಂಟ್ರಿ. ಇಲ್ಲಿ ಕಂಪ್ನಿ ಕೋಡ್ ಕೇಳಿದ್ರೆ TS3 ಆಗ್ತದೆ. ಈಗ ಟೋಲರೆನ್ಸ್ ಗ್ರೂಪ್ ಈಗ ಎಲ್ಲಿಂದ ಹಾಕ್ಬೇಕಂತ ಕೇಳಿದ್ರೆ ನೀವು ಈಗ ನಾವು ಅದೇ ಗ್ರೂಪ್ ಕ್ರಿಯೇಟ್ ಮಾಡಿದ್ವಲ್ಲ ಅದರ ಕೋಡ್ ಇಲ್ಲಿ ಆಗ್ತದೆ TS3. ಇದು ಬರಬೇಕು ಟೋಲರೆನ್ಸ್ ಗ್ರೂಪ್ ಇಲ್ಲಿ ಏನೂ ಡಿಫೈನ್ ಮಾಡೋಕೆ ಹೋಗ್ಬೇಕು. ಇದೆಲ್ಲನೇ ಅವ್ರ ಕಂಪ್ನಿನವರ ಕೊಡ್ತಾರೆ. ಯಾಕಂದ್ರೆ ಒಬ್ಬ ವೆಂಡರ್ ಅದನ್ನು ತಿಳ್ಕೊರಿ, ಆ ವೆಂಡರ್ ಕಡೆಯಿಂದ ನಮ್ಗೆ ಎಷ್ಟು ಪ್ರಾಫಿಟ್ ನಾವು ಮ್ಯಾಕ್ಸಿಮಮ್ ಅಕ್ಸೆಪ್ಟ್ ಮಾಡ್ಬೋದು, ಎಷ್ಟು ಲಾಸ್ ಅಕ್ಸೆಪ್ಟ್ ಮಾಡ್ಬೋದು. 2% ಮ್ಯಾಕ್ಸಿಮಮ್ ಅಂದ್ರೆ 5% ಅದು ಕೊಡ್ತಾರೆ. ಪೇಮೆಂಟ್ ಡಿಫ್ರೆನ್ಸ್ ಎಷ್ಟಿರಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು 1 ರೂಪಾಯಿ ಇರುತ್ತೆ 1.2 ಪೈಸಾ ಬಂದೈತಂದ್ರೆ ಅದು ಎರರ್ ಅಲ್ಲ, ಅದು ನಮಗೆ ಪ್ರಾಫಿಟ್ ಇದ್ದಂಗೆ. ಬಟ್ ಅದು ಅಲೌ ಮಾಡ್ತೀವಿ ನಾವು ಹಾಗೆ. ಸೊ 2 ರೂಪಾಯಿಗೆ ಅಲೌ ಮಾಡಬೇಕು, 1 ರೂಪಾಯಿ ಎಕ್ಸ್ಟ್ರಾ ಇರ್ತಾರೆ. ಸೊ ಅವಾಗ ಟೋಲರೆನ್ಸ್ ಅಂತ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಸೈನ್ಮೆಂಟ್ ಮಾಡ್ತೀನಿ. ಅಸೈನ್ ಯೂಸರ್ ಟು ಟೋಲರೆನ್ಸ್. ಇಲ್ಲಿ ನಾವು ಏನು ಮೇಕ್ ಶೂರ್ ಮಾಡ್ಬೇಕಂತಂದ್ರೆ ಈಗ ನಾನು ಚಾನ್ ಅನ್ನೋದು ಐಡಿಲಿಂದ ಲಾಗಿನ್ ಅದೇನೆ, ಅದಕ್ಕೆ ಅಲ್ಲಿ ಅಷ್ಟೇ ನಾನು ಟೋಲರೆನ್ಸ್ ಗ್ರೂಪನ್ನು ನಾನು ಪ್ರೆಸೆಂಟ್ ಟೋಲರೆನ್ಸ್ ಗ್ರೂಪ್ ಹಾಕ್ಬೇಕಾಗುತ್ತೆ. ಇಲ್ಲ ಚಾನ್ 1 ಚಾನ್ 2 ಚಾನ್ 3 ಇದು ಈ ಥರ ಮಾಡೋಕ್ಕೆ ಹೋಗ್ಬೇಕು. ಈಗ ನಾನು ಮಾಡಿದ ಮಿಸ್ಟೇಕ್ ಇದೆ. ನಾನು ಹಿಂಗೆ ನನಗೆ ಅನ್ಸಿತ್ತು ಅವ್ರು ಹಿಂಗೆ ಅಲೌ ಮಾಡ್ಬೇಕಂತ. ಬಟ್ ಅದೇನಂತೈತಿ ಪ್ರೆಸೆಂಟ್ ಯೂಸರಿಗೆ ಆಥರೈಸೇಷನ್ ಇಲ್ಲ ಪೇಮೆಂಟ್ ಮಾಡೋಕ್ಕಂತೈತಿ ಲಾಸ್ಟಿಗೆ ಯಾವಾಗ ಪೇಮೆಂಟ್ ಮಾಡೋದು. ಸೊ ಅದ್ರ ತಗೋದು ನಾನು ಟೋಲರೆನ್ಸ್ ಗ್ರೂಪ್ ಚೇಂಜ್ ಮಾಡೋದು. ಮಲ್ಟಿಪಲ್ ಟೈಮ್ ನನಗೆ ಟೋಲರೆನ್ಸ್ ಗ್ರೂಪ್ ಚೇಂಜ್ ಮಾಡೋದು. ಈಗ ನಾನು ಏನು ಮಾಡ್ತೀನಿ TS3 ಅಂತ ಹಾಕ್ತೀನಿ. ನಾನು ಪ್ರೆಸೆಂಟ್ ಟೋಲರೆನ್ಸ್ ಗ್ರೂಪ್ ಹಾಕ್ತೀನಿ. ಯೂಸರ್ನೇ ಒಂದೇ ಇರುತ್ತೆ. ನೀವು ಯಾವಾಗ ಲಾಗಿನ್ ಆಗಿರಲ್ಲ ಅದೇ ಇರ್ತದೆ, ನಡೀತಿರ್ತದೆ. ಎಂಟರ್ ಅಸೈನ್ ಆಗ್ತದೆ. ಸೊ ಟೋಲರೆನ್ಸ್ ಆಯಿತು, ಡಾಕ್ಯುಮೆಂಟ್ ನಂಬರ್ ಆಯಿತು. ಇದು ನೆಕ್ಸ್ಟ್ ಹೋಗಿ ನಾವು ಚಾರ್ಟ್ ಹಾಕೊಂಡು ಹೋಗೈತೆ. ಸೊ ಇವೆಲ್ಲ ಸೀರೀಸ್ ಹಿಂಗೆ ಬರ್ಬೇಕು, ಹೆಂಗೆ ಹಿಂಗೆ ಬರ್ಬೇಕು. ಸೊ ಚಾರ್ಟ್ ಹಾಕೊಂಡು ಈಗ ನ್ಯೂ ಎಂಟ್ರಿ. ಸೊ ಚಾರ್ಟ್ ಆಫ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ 10 ಆಗ್ತೈತೆ. ಅದು ಡಿಪೆಂಡ್ಸ್, ನಾವು 6 ಆದ್ರೂ ಹಾಕ್ಬೋದು. ಅದು ಅವ್ರದ್ದು ಕಂಪ್ನಿ ಸ್ಪೆಸಿಫಿಕ್ ನಂಬರ್ ಇರ್ತದೆ, ಸೀರೀಸ್ ಅದೆಲ್ಲ ಅವರೆಲ್ಲ ನಮ್ಗೆ ಮದುವೆ ಆಗ್ತದೆ. ಅದ್ರ ಪ್ರಕಾರ ನಾವು ರೆಫರೆನ್ಸ್ ಹಾಕ್ತೀವಿ ಅಂತ. ಇದು ಹೋಗ್ತೀನಿ ಕಂಟ್ರೋಲ್ ಅಕೌಂಟ್ ರೆಡಿ. ಏನು ಅಕೌಂಟ್ ರೆಡಿ ಮಾಡಿ ನೀವು ಅಸೈನ್ಮೆಂಟ್ ಮಾಡ್ಕೊಂಡು ನಮ್ಮ ಕಂಪ್ನಿಗೆ ₹62. ಇದು ಮಾಡಿ ಕ್ಲಿಯರಾ? ನೆಕ್ಸ್ಟ್ TS3 ನನ್ನ ಕಂಪ್ನಿ ಆದಾನಂದ್ರೆ ಚಾರ್ಟ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಹೋಗ್ತೀನಿ OB2 ಅಕೌಂಟ್ ಗ್ರೂಪ್ ಕ್ರಿಯೇಟ್ ಮಾಡಿ ನ್ಯೂ ಎಂಟ್ರಿ ಚಾರ್ಟ್ ಅಕೌಂಟ್. ನಾನು ಏನು ಚಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಅದೇ ಅಕೌಂಟ್ ಮಾಡ್ತಾರೆ. ಓಕೆ, ಈಗ ಅಕೌಂಟ್ ಗ್ರೂಪ್ ಫಸ್ಟ್ ಅಸೆಟ್ ಇದೇ ಥರ ಅಲ್ಲಿ ಭಾಳಷ್ಟು ಇರ್ತಾವೆ ಡಿಪೆಂಡಿಂಗ್ ಆನ್ ದಿ ಕಂಪ್ನಿ. ठीक है, tomorrow
ಕಾಪಿ ತಂದೆ ಫೋರ್ ಅಂತ ಮಾತ್ರ ಮಾಡೋದು ಕಂಟ್ರೋಲ್ ಇನ್ನೊಂದು ಅಕೌಂಟ್ ಗ್ರೂಪ್ ರೆಡಿ ಆಗ್ತದೆ. ಅಕೌಂಟ್ ಗ್ರೂಪ್ ರೆಡಿ ಆದಮೇಲೆ ನಾನು ಏನು ಮಾಡ್ತೀನಿ ರಿಟರ್ನ್ ಆಗಿ ಡಿಫೈನ್ ಮಾಡಬೇಕು ಅದು ಎಕ್ಸ್ಟ್ರಾ ಇನ್ಕಮ್ ಎಲ್ಲ ಬಂದಿದ್ದೆ ಈ ಅಕೌಂಟಲ್ಲಿ ಹೋಗ್ಬೇಕು. ಇದರಲ್ಲಿ ಯೂಸಲಿ ಯಾರು ಜನ ಹಾಕಿದ್ರೆ ಏನು ಹಾಕೋದು ಅಕೌಂಟ್ ಇಲ್ಲಿ ಫೋರ್ ಅಂತ ಬಿಕಾಸ್ 1 to 4 ಕ್ಯಾಪಿಟಲ್ ಮಾಡ್ತೀವಿ ಮೇಲೆ 35 ಆಲ್ರೆಡಿ ಸೇವ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ನಮ್ಮದು ಲೆಜರ್ ಅಕೌಂಟ್ ಈಗ ಫಸ್ಟ್ ಏನು ಬರುತ್ತೆ ಹೌದಾ, ನೀವು ಇಲ್ಲಿ ಏನು ಕಂಪ್ನಿ ಹಾಕ್ಬೇಕಂತಂದ್ರೆ ಡೈರೆಕ್ಟ್ ಇದು ಹೋಗುತ್ತೆ ಕ್ರಿಯೇಟ್ ಹೋದಾಗ ಲೆಜರ್ ಅಕೌಂಟ್ ಒನ್ ಕಂಪ್ನಿ ಕೂಡ ಇಲ್ಲೇ ಕ್ಲಿಕ್ ಮಾಡ್ತೀವಿ ಸೊ ನಾವು ಈಗ ಎಲ್ಲನೂ ಕ್ರಿಯೇಟ್ ಮಾಡೋದು ನಮಗೆ ಏನು ಇಂಪಾರ್ಟೆಂಟ್ ಅದಲ್ಲ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅದನ್ನ ಕ್ರಿಯೇಟ್ ಮಾಡ್ತೀವಿ. ಫಸ್ಟ್ ಅಸೆಟ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಮತ್ತು ಲಯಬಿಲಿಟಿ ಬ್ಯಾಲೆನ್ಸ್ ಶೀಟೇ ಇರಬೇಕು. ದೆನ್ ಇನ್ಕಮ್ ಎಕ್ಸ್ಪೆನ್ಸ್ ಇಟ್ ಈಸ್ ರಿಲೇಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್, ಇಟ್ ಈಸ್ ರಿಲೇಟೆಡ್ ಟು ಫೈನಾನ್ಷಿಯಲಿಗೆ ನಾವು ಏನು ಮಾಡ್ತೀವಿ ಪಿ ಎಲ್ ಸೆಗ್ಮೆಂಟ್ ಸೆಲೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ನಮಗೆ ಬೇಕಾಗಿದ್ದು ಕ್ಯಾಶ್ ಅಕೌಂಟ್ ಬಿಕಾಸ್ ಈ ಅಕೌಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪೇಮೆಂಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ಪೋಸ್ಟಿಂಗ್ ಡೇಟಾ. ಸೊ ಯಾವಾಗ ಪೋಸ್ಟ್ ಆಗ್ತೈತಲ್ಲ ನಮ್ದು ಈ ಡೇಟಾ ಒಳಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವಾಗ ಆಗುತ್ತಲ್ಲ ಆ ಡೇಟ್ ಪ್ರಕಾರ ಪೋಸ್ಟ್ ಆಗುತ್ತೆ. ಸೊ ಜನರಲ್ ಈಗ ಕ್ಯಾಶ್ ಅಕೌಂಟ್ ಈಗ ನೆಕ್ಸ್ಟ್ ಇದಕ್ಕೆ ಬ್ಯಾಂಕ್ ಆಗಲಿ ಸಂಜೆ ಡೆಬಿಟರ್ ಆಗಲಿ ಟ್ರಾನ್ಸಾಕ್ಷನ್ ಆಗಲಿ ಇದನ್ನು ಬೇಕಾಗಿಲ್ಲ ನಮ್ಗೆ ಡೈರೆಕ್ಟ್ಲಿ ಮೆಟರ್ಸ್ ಬೇಕು. ಅಸೆಟ್ ಹೋದಾಗ ನಾವು ಏನಿದ್ರು ಬರೀ ಮೆಟರ್ಸ್ ಅಕೌಂಟ ಕ್ರಿಯೇಟ್ ಮಾಡ್ತೀವಿ ಆಯಿತಾ. ಇಲ್ಲಿ ಒಂದು ಏನು ಮೇಕ್ ಶೋರ್ ಮಾಡ್ತೇನೆ ಅಂತ ನಾನು ಪ್ರತಿ ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ಸ್ ಅಕೌಂಟಿಗೆ ಪೋಸ್ಟ್ ಆಟೋಮೆಟಿಕ್ಲಿ ಮಾಡಲೇಬೇಕು ಕಂಪಲ್ಸರಿ. ಕ್ಯಾಶ್ ನಂದು ಮೆಟೀರಿಯಲ್ ಅಕೌಂಟ್ ಅಲ್ಲ, ಇಟ್ಸ್ ಅ ಫೈನಾನ್ಷಿಯಲ್ ಅಕೌಂಟ್. ರಾ ಮೆಟೀರಿಯಲ್ ನಂದು ಮೆಟೀರಿಯಲ್ ಅಕೌಂಟ್ ಅದಕ್ಕೆ ನಾನು ಪೋಸ್ಟ್ ಆಟೋಮೆಟಿಕ್ಲಿ ಕ್ಲಿಕ್ ಮಾಡ್ತೀನಿ. ಇದು ಮೇಕ್ ಶೋರ್ ಮಾಡಿ ಯಾಕಂದರೆ ಎದುರು ಬರ್ತಿತ್ತು ನಿಮಗೆ ಹೌದಾ. ಅದೇ ಥರ ನಾನು ಏನು ಮಾಡ್ತೀನಿ ಸರ್ ಮಟೀರಿಯಲ್ ಅಕೌಂಟಿಗೆ ಅರ್ಥ ಮಾಡಬೇಕಲ್ಲ ಯಾವುದು ಮೆಟೀರಿಯಲ್ ಅಕೌಂಟ್ ಐತೆ ಇಂಗ್ಲೀಷ್ ಪ್ರಾಡಕ್ಟ್ಸ್ ಅವೆಲ್ಲ ಮಾಡ್ಬೋದು. ಹಾಂ ಅದೇ ಥರ ಏನಿಲ್ಲ ಎಲ್ಲನೂ ಮಾಡ್ತೀನಿ. ನಾನು ಏನೋ ಮಿಸ್ಟೇಕ್ ಮಾಡಿದ್ದೇನೆ ಕ್ಲಿಕ್ ಮಾಡಿ ಹಂಗಲ್ಲ ಮಿಸ್ಟೇಕ್ ಏನಾಯ್ತು ಅಂದ್ರೆ ಆಟೋಮೆಟಿಕ್ ವರ್ಕಿಂಗ್ ಮಾಡಲಿಲ್ಲ. ಇದರಲ್ಲಿ ಅವರು ಸೆಮಿಫಿನಿಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಜಿನ್ ನಾವು ಸೆಮಿಫಿನಿಷನ್ ಬಟ್ ನಮ್ಮ ಫುಲ್ ಕಂಪ್ಲೀಟ್ ಕಾರ್ ಏನಾದರೂ ಅದು
ಫಿನಿಶ್ ಆದಮೇಲೆ ಟ್ರೇಡಿಂಗು ಸಿಗುತ್ತೆ. ಟ್ರೇಡಿಂಗ್ ಕೂತ್ಕೊಳ್ಳೋದು ನಾವೇನು ಸೇಲ್ ಮಾಡ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ನಮ್ಮ BMW ಕಂಪ್ನಿ ಅಂತಂದ್ರೆ ಐ ಆಮ್ ಸೆಲ್ಲಿಂಗ್ BMW ಟಿ ಶರ್ಟ್, BMW ಜಾಕೆಟ್. ಈಗ ರಾಯಲ್ ಎನ್ಫೀಲ್ಡ್ ಅವ್ರ ಶೋರೂಮ್ದಾಗ ಅವರು ಜಾಕೆಟ್ ಹೆಲ್ಮೆಟ್ ಸೆಲ್ ಮಾಡ್ತಾರೆ. ಸೊ ದಿಸ್ ಇಸ್ ಮೈ ಟ್ರೇಡಿಂಗ್. ಇದು ಮಟೀರಿಯಲ್ ಟೈಪ್ಸ್ ಹಾಂ ನಡೀತೈತೆ, ಹಂಗೆ ಮಾಡ್ತೀನಿ. ಸೊ ಈಗ ಇಷ್ಟ ಮಾಡ್ತೀನಿ 5 ಅಕೌಂಟ್ ಅಲ್ಲ. ಈಗ ನಾನು ಏನು ಮಾಡ್ತೀನಿ, ಒಂದೇ ಮೆಟೀರಿಯಲ್ ಕ್ರಿಯೇಟ್ ಮಾಡಿ ಒಂದೇ ವೆಂಡರ್ ಕ್ರಿಯೇಟ್ ಮಾಡಿ ನಾನು ಇದು ಮಾತ್ರ ಮಾಡ್ತೀನಿ. ಸೊ ಯೂಶಲಿ ಎಲ್ಲ ಅಕೌಂಟ್ ನಾವು ಮೇಂಟೈನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನೈತಂದ್ರೆ ಅಲ್ಲ, ಈಗ ಅವತ್ತು ಇದನ್ನು ಮಾಡಲಿಲ್ಲ ಅಂದ್ರೆ ನಿಮ್ಮಲ್ಲಿ VST ಅವೆಲ್ಲ ಅಸೈನ್ ಮಾಡೋದು GR ಅಸೈನ್ ಮಾಡೋದು ಅವ್ನಿಗೆ ಇಂಪಾರ್ಟೆಂಟ್ ಇದ್ದಿದ್ದು ಇದಾಗ ಮಾಡ್ತೀನಿ. ಸೊ ಲಯಬಿಲಿಟಿ, ಬ್ಯಾಲೆನ್ಸ್ ಶೀಟ್, ಇದ್ರಾಗ ನಮಗೆ ಬೇಕಾಗಿದ್ದು ಸೆಂಟ್ರಿ ಕ್ರೆಡಿಟರ್. कंपल्सरी देखना हाँ इनकम कुछ नहीं चेक नहीं मैंने पोस्ट ऑटोमेटिक में मारेंगे याकंದ್ರೆ ನೆಕ್ಸ್ಟ್ GRI ಮಾಡ್ತಾರೆ. GRI ಇಲ್ಲ ಬೈ ಡೆಲಿ ಲಾಕ್ಸ್ ಐತಿ. ಹಾಂ ಇಲ್ಲ ಸುಮ್ಮನೆ ಅಂದೆ. ಇಲ್ಲ ಇಲ್ಲ ಸುಳ್ಳು ಅಂದೆ. ಇನ್ಕಮ್ ಅಕೌಂಟ್ ಎಲ್ಲರೂ ಫಸ್ಟ್ ಬರ್ತೈತಲ್ಲ ಸೇಲ್ಸ್ ಅಕೌಂಟ್ ಬೇಸ್ ಮಾಡ್ತಾರೆ. ಆಮೇಲೆ ಪರ್ಚೇಸ್ ಸರಿ, ಆಮೇಲೆ ರನ್ ಆಗುತ್ತೆ. ಸೇಲ್ಸ್ ಒಂದೇ ಗೊತ್ತಾಗ ಯೂಟ್ಯೂಬ್ ಚಾನಲ್ ಬಿಡ್ತಾರೆ ಅದೇ ಎಕ್ಸ್ಪೆನ್ಸ್ ಆಗುತ್ತೆ. ಹೌ ಟು ಡೂ MMA 10 seconds MME LCC ಇನ್ಸ್ಟಿಟ್ಯೂಟ್ ಸರ್ ಫುಲ್ ಫೇಮಸ್ ಆಗ್ಬಿಡ್ತಿತ್ತು ಸರ್ ಆಮೇಲೆ. ಇಲ್ಲಿ ಹೆಸರು ಆಗಿಬಿಡಪ್ಪ. ಯಾಕೆ ಬಾಯ್ ಜೋಶಿ ಮ್ಯಾಮ್. ರಕ್ಷಿತಾ ಜೋಶಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಮೈ ಸೆಲ್ಫ್ ಬಿಂದು ಬಿಂದು ಸರ್ ಏನು ಹಾಕ್ಬೇಕು ವಾರ್ನಿಂಗ್ ಬೀದರ್ ಹಾಂ ಬೀದರ್ ಎಲ್ಲ ಸರ್ ಎಲ್ಲ ಕಡೆ ಅದೆಲ್ಲ ಯೂಟ್ಯೂಬ್ನ ಹಾಕ್ಬೇಕ್ರಿ. ಬಿಲ್ಡ್ ಆಗೋದ್ರಿಂದ ಎಲ್ಲಿ ಮಾಡಿ ಅಂತ ಎಕ್ಸ್ಪೆನ್ಸ್ ಬರ್ತೈತಲ್ಲ, ಎಕ್ಸ್ಪೆನ್ಸ್ ಹೋಗಿ ಫೌಂಡೇಶನ್ ಇಂಟರ್ಮೀಡಿಯೇಟ್ ಇದು ಶಾರ್ಟ್ ಲಾಂಗ್ ಡಿಸ್ಕ್ರಿಪ್ಷನ್ ಫಿಕೋ ಫಿಕೋ MMSD PT HR ಸೊ ಇಷ್ಟು ಅಕೌಂಟ್ ಇಂಪಾರ್ಟೆಂಟ್. ಅದು ಸಪ್ರೇಟ್ ಎಸ್ಟಿ ಅಸೆಟ್ ಒಳಗೆ ಎಲ್ಲ ಮೆಟೀರಿಯಲ್ಸ್ HR ಸಪ್ರೇಟ್ ಇನ್ಕಮ್ ಬರೋಕ್ಕೆ ಬರೀ ಒಂದೇ ಸೇಲ್ಸ್ ಅಕೌಂಟ್ ಎಸ್ ಟಿ ಲೈಬ್ರರಿ ಡಾಟಾ ಇದು ಮಾಡಿ
ನಿಮ್ಗೆ ಏನೇನು ಬರ್ತೈತೆ ಈಗ PRDಗೆ ಏನು ಮಾಡೋದಿಲ್ಲ PRDಗೆ ಅಲ್ಲ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಅಂದರೆ ಮತ್ತೆ ಎರಡು ಮಿಕ್ಸ್ ಮಾಡಿ ಸೇಮ್ ನಾವು ಎಲ್ಲ ಕ್ರಿಯೇಟ್ ಮಾಡಿ ಇನ್ಕಮ್ದಾಗ ಒಂದೇ ಸಾಕ ಈ ಸೇಲ್ಸಕ್ಕೆ ಒಂದೇ ನಾರ್ಮಲಿ ಕಂಪನೀಸ್ನ ಹಿಂಗೆ ಮಾಡ್ತಾರಲ್ಲ ಸೊ ಈ ಅಕೌಂಟ್ನ ನಾವು ಎಲ್ಲನೂ ಆಪರೇಷನ್ ಮಾಡ್ತೀವಿ ಜನರ ಆತ ಈಗ ಪ್ಲಾಂಟ್ ವಿಡಿಯೋ ಮಾಡೋಣ ನಾವೆಲ್ಲ ಸಪ್ರೇಟ್ ಮಾಡೋದು ಸರ್ ಡೈರೆಕ್ಟ್ ಕಂಟ್ರೋಲೈಸ್ ಸೇಮ್ ಪಾಸ್ ಮಾಡ್ಕೊಂಡು ಪ್ಲಾನ್ ಇರ್ಲಿ ಬಿಡ್ಲಪ್ಪ ಒಂದು ಶಾರ್ಟ್ ಬಂದ್ಬಿಡ್ತೈತಿ ಆಗ್ಲಿ ಇದ್ರಾಗ ನಡೀತಿದೆ ಅದು ಇನ್ನು ಮುಂದೆ ಅದು ನಡೀತಿದೆ ಟು ಎಕ್ಸ್ನಾಗ ಇಟ್ಕೊಂಡು ಹೋಗ್ಬೋದಪ್ಪ ಪ್ಲಾಂಟ್ ನಡೀತಿ ಕಮ್ಮಿ ಈ OX 0 ಆದ್ಮೇಲೆ OX 17 ಹಾಂ ಅದಕ್ಕೆ ಅದೇನೋ ಆಯ್ತಲ್ಲ 17 ಮತ್ತು 0 ನಿಮ್ಗೆ ಅಸೈನ್ಮೆಂಟ್ ಇದೆ ಇನ್ನು ಮುಂದೆ ಅದು ನಡೀತದೆ ನೆಕ್ಸ್ಟ್ ಕಲ್ಚರ್ ಗ್ರೂಪ್ ಮಾಡ್ತೀವಿ OM ರಿಪೋರ್ಟ್ TES ಆಗುತ್ತೆ ಕಲ್ಚರ್ ಗ್ರೂಪ್ TE2 ಐತೆ ವಿಡಿಯೋ ಮಾಡೋದು ಹಾಂ ಬಟ್ ಆಮೇಲೆ ನಾವು ವಿಡಿಯೋ ಮಾಡ್ಕೊಂಡು ಏನು ಬಿಟ್ಟು ಬರ್ಕೊಂಡ್ರಲ್ಲ ಈಗ ಬರ್ತೈತಿ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಕ್ರಿಯೇಷನ್ಸ್ EC 0 ಅಲ್ಲ ಹಾಂ ಅದು ಫಸ್ಟ್ ಏನು ಮಾಡ್ತಾರೆ ನಾವು ನಂಬರ್ ರೇಂಜ್ ಅಷ್ಟೇ ಮಾಡ್ಕೊಳ್ತೀವಿ ಯಾಕೆ ನಾವು ಕಾಪಿ ಮಾಡ್ಕೊಳ್ತೈತೆ 95 CS TEST ನಮ್ಮ ಕಂಪ್ನಿ ಓಕೆ ಇದರಲ್ಲಿ ಏನು ಬರ್ತದೆ ಎಲ್ಲ ಎಸ್ ಕೊಡ್ಕೊಂಡು ಹೋಗ್ತೀವಿ ನಂಬರ್ ಏನು मतलब FBN ಅಲ್ಲ ಇದು ಬೇರೆ ಲೈಕ್ ನಂಬರ್ ರೇಂಜ್ ಸ್ಪೆಸಿಫಿಕ್ ಆಗಿ ಅಲ್ಲೇನು ಮಾಡ್ತೀವಿ FBN ಬಂದಾಗ ಬರೀ ಡಾಕ್ಯುಮೆಂಟ್ GR ಇನ್ವಾಯ್ಸ್ ಅಷ್ಟೇ ಇದು ಮೆಟೀರಿಯಲ್ಸಿಗೆ ಅಸೈನ್ ಆಗುತ್ತೆ ಮೆಟೀರಿಯಲ್ ನಂಬರ್ ಏನು ಬೇರೆ ಅದಕ್ಕೆ ಇದು EC 0 ಹಾಂ ಈ ಓಕೆ ಇದಲ್ಲ ವೀಕೆಂಡ್ ಸೊ ಫೈನಲಿ ಆಯ್ತು Weekend. ಓಕೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಾನು ಮೆಟ್ರೋ ಗ್ರೂಪ್ ಕ್ರಿಯೇಟ್ ಮಾಡೋದು ಫಸ್ಟ್ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವು ತೋರಿಸ್ತೀನಿ ಈಗ ನೀವು ಮೆಟ್ರೋ ಗ್ರೂಪ್ ಒಂದೊಂದು ಮಾಡ್ತಿದ್ರಲ್ಲ ಬಟ್ ಆ್ಯಕ್ಚುಲಿ ನೋಡಿ TES1 ಅದೇ ಎಲ್ಲ ನಂದೇ TES1 ಬಾಡಿ ಮೆಟೀರಿಯಲ್ ಗ್ರೂಪ್ ಇಂಜಿನ್ ಮೆಟೀರಿಯಲ್ ಗ್ರೂಪ್ ವೆಹಿಕಲ್ ಮೆಟೀರಿಯಲ್ ಗ್ರೂಪ್ ಶೋರೂಮ್ ಮೆಟೀರಿಯಲ್ ಗ್ರೂಪ್ ಸರ್ವಿಸ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಗ್ರೂಪ್ ನಾನ್ ಸ್ಟಾಕ್ ಮೆಟೀರಿಯಲ್ ಗ್ರೂಪ್ ಈ ಥರ ಡಿಫ್ರೆಂಟ್ ಮೆಟೀರಿಯಲ್ ಗ್ರೂಪ್ ಮಾಡಬೇಕು ಈಗ ನಾನು ಸದ್ಯಕ್ಕೆ ಈಗ ಒಂದು ಡೆಮೋ ಮಾಡ್ತೀನಿ ನಾನು ಆಲ್ರೆಡಿ TS1 ಕರ್ಕೊಂಡು ಬೇರೆ ಯಾರು T10 MBT ಅಂತ T10 ಮೆಟೀರಿಯಲ್ ಗ್ರೂಪ್ ಏನು ಮಾಡ್ತೀನಿ ಮೆಟೀರಿಯಲ್ ಗ್ರೂಪ್ ಈಗ ಏನು ಒಂದು ತೆಗೆದಿಲ್ಲ ಅದ್ರಾಗ T11 12 13 14 ಹಾಕೊಂಡು ಹೋಗೋದು ಒಂದೇ ಟೈಮ್ ಸೇವ್ ಮಾಡ್ಬೋದು ಇದ್ರಾಗ ಹಾಂ ಇದ್ರಾಗ ಮಾಡ್ಬೋದು ಕಂಪ್ನಿಗಳು ನಡೀತೈತಿ ಕಂಪ್ನಿಗಳಾಗಿ ಒಂದು ಬರುತ್ತೆ ಮತ್ತು ಕಂಪ್ನಿಗಳು ಬಿಟ್ಟು ಬೇಕಲ್ಲ ಒಂದ್ರ ಮೇಲೆ ಉಷ್ಟಕ್ಕೊಂದು ಮಲ್ಟಿಪಲ್ ಹಾಕಕ್ಕೆ ಬರೋಲ್ಲ ಟೈಪಿಂಗ್ ಹೋಗುತ್ತೆ MM ಎಷ್ಟು OM ಎಷ್ಟು ಹಾಂ
ನಿಮ್ಮ ಹೇಳಿದ್ರೆ ಇದು ನಿಮ್ಮ ಇದ್ರದ್ದು ಹೇಳಿರ್ತಿಲ್ಲ ನಾನು, ಬಟ್ ಆ್ಯಕ್ಚುಲಿ ನಿನ್ನೊಂದು ಏನು ಐಡೆಂಟಿಫೈ ಮಾಡಿದ್ದೆ ನಾನು ಗೊತ್ತಾಗಲ್ಲ. ಅವ್ರಿಗೆ ಎಲ್ಲರೂ ಏನು ಮಾಡ್ತಾರೆ, ಮೆಟೀರಿಯಲ್ ಕ್ರಿಯೇಟ್ ಮಾಡೋದಿಲ್ಲ, ಇಲ್ಲಿ ಇದ್ದಿದ್ದು ಸ್ಟ್ಯಾಂಡರ್ಡ್ ಕೋಡ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ FPRT ಅಂತ ಫಿನಿಶ್ ಪ್ರಾಡಕ್ಟ್ ಅಂತ ಐತಿ, ಹೌದಾ? ಇದು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ ನಾವೇ ಸ್ವಂತ ಮಾಡ್ಕೊಂಡು ಕ್ಲಾರಿಟಿ ಇರುತ್ತೆ. ಈಗ ನಾನು ಮಾಡ್ತೀನಿ ಅಂತ ಬರ್ಕೋರಿ ಇಂಪಾರ್ಟೆಂಟ್. ಇದಾಗ ನ್ಯೂ ಎಂಟ್ರಿಗೆ ಹೋಗ್ತೀನಿ. ಸಾರಿ ನ್ಯೂ ಎಂಟ್ರಿ ಅಲ್ಲ, ಡೈರೆಕ್ಟ್ಲಿ ಸರ್ಚ್ ಮಾಡ್ತೀನಿ. ನಂಗೆ ಫಸ್ಟ್ EC0 ನಾನು ಬರ್ತೈತಲ್ಲ EC0 ನಾನು OMSF ಅಂತ ಮೆಟ್ರೋ ಗ್ರೂಪ್ ಅದಾದ್ಮೇಲೆ ಮೆಟೀರಿಯಲ್ ಟೈಪ್ ಮಾಡ್ತೀನಿ. OMS2 ಯಾವಾಗಿದು ಯಾವಾಗ ಮಾಡ್ಬೇಕಾ? ಮೆಟ್ರೋ ಗ್ರೂಪ್ ಆದಮೇಲೆ ಮೆಟೀರಿಯಲ್ ಟೈಪ್, OM OMSF ಆದಮೇಲೆ OMS2 ಮಾಡ್ತೀನಿ. ಮೆಟ್ರೋ ಟೈಪ್ ಡಿಸೈನ್ ಮೆಟ್ರೋ ಟೈಪ್ ಎದಕ್ಕೆ ಮಾಡ್ತೀರಾ? ಇದಕ್ಕೆ ಮಾಡ್ತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಡಿಫ್ರೆಂಟ್ ಆಫ್ ಮೆಟೀರಿಯಲ್ಸ್, ಅದಕ್ಕೊಂದು ರಾ ಮೆಟೀರಿಯಲ್ ಬೇರೆ, ಸೆಮಿ ಫಿನಿಶ್ ಬೇರೆ, ಅದಕ್ಕೆ ಅಸೈನ್ ಮಾಡ್ತೀವಿ. ಅದಕ್ಕೆ ಒನ್ ಪೊಸಿಷನ್ ಹೋಗಿ ಮಾಡ್ತೀವಿ, ಮೆಟೀರಿಯಲ್ ಟೈಪ್ ಅದು ಕ್ರಿಯೇಟ್ ಮಾಡ್ತೀವಿ, ವ್ಯಾಲ್ಯೂಷನ್ ಕ್ಲಾಸ್. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ನಮ್ಮ OMS2 ಬರ್ತೀನಲ್ಲ, ಪೊಸಿಷನ್ದಾಗ ಹೋಗ್ತೇನೆ. ಈಗ ನಮ್ಮ ಕಡೆ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಅದಾವೆ. ನಮ್ಮ ಕಡೆ ಕೋಡ್ ಏನಿದೆ ನೀನು ROH ಅಂತ, ಸೊ ನಾವು ಕೋಡ್ಲಿಂದ ಸರ್ಚ್ ಮಾಡಬೇಕಿಲ್ಲ. ROH ಅಂದ್ರೆ ರಾ ಮೆಟೀರಿಯಲ್, ಇಲ್ಲಿ ಆಲ್ರೆಡಿ ಒಂದು ಐತೆ ರಾ ಮೆಟೀರಿಯಲ್. ನಾ ಏನು ಮಾಡ್ತೀನಿ ಅಂದ್ರೆ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊತೀನಿ. ಇಲ್ಲಿ ROH ಬದಲಿ ನಾನು ಏನು ಹಾಕ್ಕೊತೀನಿ, ನೀವೇ ನಿಮಗೋಸ್ಕರ ಹಾಂ ಚೇಂಜ್ TS ಆಲ್ರೆಡಿ ನಾನು ಎಲ್ಲ ಮಾಡಿ ಇನ್ನೂ ಸೇಮ್ TS ಹಾಕೋಣ. ಇದು ನಮ್ಮ ಮೆಟೀರಿಯಲ್ ಗ್ರೂಪಿಗೆ ಅಸೈನ್ ಆಗ್ಬಿಡುತ್ತೆ ಸೇಮ್. ಸೊ ಇದೇನಂದ್ರೆ ರಾ ಮೆಟೀರಿಯಲ್ ಫಾರ್ CES3 ನನ್ನ ಕಂಪ್ನಿಗಳು. ಇಲ್ಲಿ ಮತ್ತೆ ಏನೂ ಮಾಡೋಂಗಿಲ್ಲ ನಾವು, ಇದು ಹೆಂಗಿದೆ ಆ್ಯಸ್ ಇಟ್ ಇಸ್ ಬಿಟ್ಬಿಡ್ತು, ಬಿಕಾಸ್ ದಿಸ್ ಇಸ್ ಸ್ಟ್ಯಾಂಡರ್ಡ್. ROH ಮಾಡಿಬಿಟ್ಟು ಕಾಪಿ ಮಾಡ್ತೀವಿ, ಅಷ್ಟೇ ಸೇವ್ ಆಗಲ್ಲ. ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡ್ಕೊಂಡು ನಮ್ದು ಹಾಕ್ಕೊಂತೀವಿ. ಇಲ್ಲ ಮೆಟೀರಿಯಲ್ ಟೈಪ್ ನಂಬರ್ ಹಾಕೋತೀವಿ, ಮೆಟೀರಿಯಲ್ ಡಿಸ್ಕ್ರಿಪ್ಷನ್ ಹಾಕೋತೀವಿ ರಾ ಮೆಟೀರಿಯಲ್. ಮತ್ತು ಇವೆಲ್ಲ ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಏನಿದೆಲ್ಲ ತಾನೇ ಇತ್ತು ಆಟೋಮೆಟಿಕ್. ಆಟೋಮೆಟಿಕ್. ಈಗ ಬರೀ 2 ಹಾಕ್ತೀನಿ, 2 ಹಾಕಿ ಎಂಟರ್ ಹೊಡಿತೇನೆ. ಮತ್ತು ಏನೋ ಬರ್ತಿದ್ದು ಇದೇನು ತಲೆಗೆಸ್ಬೋದು ಆಗ್ತದೆ, ಮತ್ತು ಎಂಟರ್ ಹೊಡಿದೈತಿ. ನಂಬರ್ ಆಫ್ ಡಿಪೆಂಡೆಂಟ್ ಎಂಟರ್ಸ್ ಕಾಪಿಡ್ ಆಗಿರ್ತಾವೆ, ಓಕೆ ಹೊಡಿದೆ, ಸೇವ್ ಆಯ್ತು. ಈಗ ನೀವು ಮಾಡಿದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮೆಟೀರಿಯಲ್ ಇಮೇಜ್ ಮಾಡ್ಕೊಂಡು. ಇಲ್ಲ ಮಾಡಿದ ಮೆಟೀರಿಯಲ್ ನಾ ಮಾಡಿದ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ ಫಸ್ಟ್. ಇದನ್ನು ಸೆಲೆಕ್ಟ್ ಮಾಡಿ ವ್ಯಾಲ್ಯೂ ಆ್ಯಂಡ್ ಕ್ವಾಂಟಿಟಿ ಅಪ್ಡೇಟ್ ಅಂತಿಲ್ಲ, ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದೆ, ಇಲ್ಲಿ ಬಂದ್ರೆ ವ್ಯಾಲ್ಯೂ ಆ್ಯಂಡ್ ಕ್ವಾಂಟಿಟಿ ಅಂತಂದ್ರೆ ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಪೊಸಿಷನ್ ಅಂತೈತಲ್ಲ, ಡಬಲ್ ಕ್ಲಿಕ್ ಮಾಡ್ತೀನಿ. 1 2 ಪೊಸಿಷನ್ ಮೇಲೆ ಡಬಲ್ ಕ್ಲಿಕ್. ಹಾಂ. ಈಗ ವ್ಯಾಲ್ಯೂಯೇಷನ್ ಏರಿಯಾ ಅಂದರೆ ಏನು ಹೇಳಿ, ನಮ್ಮದು ಪ್ಲಾನ್ ಇನ್ನೂ ಬರ್ತೀನಿ. ವ್ಯಾಲ್ಯೂಯೇಷನ್ ಏರಿಯಾ ಅಂದರೆ ಕಂಪ್ನಿ ಅಲ್ಲ, ನಮ್ಮ ಪ್ಲಾನ್. ಈಗ ಯೂಶ್ವಲಿ ನಾವು ಎಲ್ಲ ಕಡೆ ಸೇಮ್ ಕೋಡ್ ಹಾಕ್ತಿರ್ತೀವಿ ಅಂತ ನಮಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಆ್ಯಕ್ಚುಲಿ ಆಗಿ ನೋಡಿದಾಗ ಕಂಪ್ನಿ ಕೋಡ್ ಬೇರೆ ಇರುತ್ತೆ, ಪ್ಲಾನ್ ಬೇರೆ ಇರುತ್ತೆ. ಸೊ ವ್ಯಾಲ್ಯೂಯೇಷನ್ ಏರಿಯಾ ಅಂದರೆ ಪ್ಲಾಂಟ್ ವಿಚ್ ಇಸ್ ಮೈ TS3. ನನ್ನ ಮೆಟೀರಿಯಲ್ ಟೈಪ್ಸ್ ಯಾವುದಂದ್ರೆ ಈಗ ನಾನು ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡಿದ್ರೆ ಸೊ TE10 ಆಗಲಿ ಎಂಟರ್. ಈಗ ನೀವು ಇಲ್ಲಿ ಏನು ಡಿಸ್ಪ್ಲೇ ಆಗಿದೆ ಮಾಡಿ, ಇಲ್ಲಿ ಏನು ಕಾಣ್ತಿದೆ ಎಲ್ಲ ಬ್ಲ್ಯಾಂಕ್ ಇದೆ. ನಿನ್ನೆ ಅವ್ರಿಗೆ ಚೆಕ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಇದೆ, ಎಲ್ಲ ಬ್ಲ್ಯಾಂಕ್ ಇದೆ. ಅದ್ರ ಸಂಬಂಧ ಅದು ಏನಾಗಿದೆ ಅಂದ್ರೆ ಟೇಬಲ್ ಈಸ್ ಮಿಸ್ಸಿಂಗ್ ಅಂತ ಬರ್ತೈತೆ, ಅವಾಗ ಪರ್ಚೇಸ್ ಆರ್ಡರ್ ಮಾಡ್ತೀವಿ. ಸೊ ಅದ್ರ ಸಂಬಂಧ ಕ್ವಾಂಟಿಟಿ ಅಪ್ಡೇಟ್ ಆ್ಯಂಡ್ ವ್ಯಾಲ್ಯೂ ಅಪ್ಡೇಟ್ ಕ್ಲಿಕ್ ಮಾಡ್ತೀವಿ. ಅಂದರೆ ಡೈನಾಮಿಕ್ಲಿ ಅಪ್ಡೇಟ್ ಆಗುತ್ತೆ, ಇಷ್ಟು ಮೆಟೀರಿಯಲ್ ಇಷ್ಟು ಬಂದಾವು, ಇಷ್ಟು ವ್ಯಾಲ್ಯೂ ಇಷ್ಟು. ಓಕೆ, ವ್ಯಾಲ್ಯೂ ಅಲ್ಲ, ಹಾಂ ವ್ಯಾಲ್ಯೂ ಅಪ್ಡೇಟ್. ಹುಡುಕಿದ ಏನೂ ಮಾಡಲ್ಲ ಮುಂದಿನ ಏನಿಲ್ಲ, ಕಂಟ್ರೋಲೇ ಎಂಟರ್. ಇನ್ನೊಂದು ಮೆಟೀರಿಯಲ್ ರೆಡಿ ಆಗುತ್ತೆ. ಇದು ಒನ್ ಪ್ಲಾಂಟಿಗೆ ಒಂದೇ ಮಾಡ್ತೀರಾ ನೀವು? ROH ಒಂದು ರೆಡಿ ಆಗಿ ಆ್ಯಕ್ಚುಲಿ ಇದು ಫಿನಿಶ್ಡ್ ಗುಡ್ಸ್ ಮತ್ತೆ ಸಪ್ರೇಟ್ ಮಾಡಬೇಕಾ? ಹಾಂ, ಒಂದೊಂದು ಮೆಟೀರಿಯಲ್ಗೂ ಒಂದೊಂದು ಇದನ್ನು ಕ್ರಿಯೇಟ್ ಮಾಡಬೇಕು. ಇದು ಅಸೆಟಲ್ ಫಿನಿಶ್ಡ್ ಗುಡ್ಸ್ ಮಾಡ್ರೆ ಇಲ್ಲಿ ಮಾಡಲ್ಲ. ಹಾಂ, ಈಗ ನೀವು ವೆಬ್ಸೈಟ್ದಾಗ ನೀವು ಏನು ಮೇಕ್ ಶೂರ್ ಮಾಡಿ ಸೊ ಇಲ್ಲಿ ನೋಡ್ತೀವಿ ಡಿಫ್ರೆಂಟ್ ಮೆಟೀರಿಯಲ್ಸಿಗೆ ನೀವು ಇನ್ನೊಂದು ಏನು ಮೇಕ್ ಶೂರ್ ಮಾಡ್ತಾರೆ ಅಂದರೆ ರಾ ಮೆಟೀರಿಯಲ್ ಮಾಡೋದನ್ನ ರಾ ಮೆಟೀರಿಯಲ್ ವೆಬ್ಸೈಟ್ದಾಗ ಇರಬೇಕು, ನಾನ್ ಸ್ಟಾಕ್ ಮಾಡಿದ್ರೆ ನಾನ್ ಸ್ಟಾಕ್ ವೆಬ್ಸೈಟ್ದಾಗ ಇರಬೇಕು. ಓಕೆ, ಅದು FS00 ಇರ್ಬೇಕು, ಹಾಗೆ ಮಾಡಬೇಕು. ಸೊ ನಾನು ನಿಮಗೆ ಸ್ಯಾಂಪಲ್ ಏನು ತೋರಿಸಿದ್ರೆ ಬರೀ ರಾ ಮೆಟೀರಿಯಲ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ತೋರಿಸ್ತೀರಿ? ಯಾವುದೇ ಫಿನಿಶ್ಡ್. ನಾವೀಗ ಫಿನಿಶ್ ಏನೈತಿ ನಂಗೆ ಕೊಡಿ FPRT ಎಂಟರ್ ಮಾಡ್ತೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊತೀನಿ. ಇದು TE11 ಅಂತ ಹಾಕೋತೀನಿ. ಫಿನಿಶ್ ಪ್ರಾಡಕ್ಟ್ TES3 ನನ್ನ ಕಂಪ್ನಿ. ಪೊಸಿಷನ್ಗೆ ಹೋಗ್ಬಿಟ್ಟು ಎಂಟರ್ ಮಾಡ್ತೀರಾ? ಆಮೇಲೆ ಇದನ್ನು ಟೈಪ್ ಮಾಡಿ ಎಂಟರ್ ಕಾಪಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ರೆ
Value ಕ್ವಾಂಟಿಟಿ quantity set. ಅದು ಟಿಕ್ Double ಮಾಡಿ tap position value set at TES 3 11 ಹಾಂ ಮೆಥಡ್. ಹೀಗಾಗಿ ಇದು ವ್ಯಾಲ್ಯೂ ಅಪ್ಡೇಟ್ ಆ್ಯಂಡ್ ಕ್ವಾಂಟಿಟಿ ಅಪ್ಡೇಟ್ ಮಾಡಿ ಕಂಟ್ರೋಲ್ ಎಷ್ಟು ಸೇಫ್ ಡೇಟಾ ಇದು ಮಾಡೋದ್ರಿಂದ ಎರರ್ ಬರಲ್ಲ ಎಲ್ಲರೂ ಬರೋದು ಮೆಥಡ್ ಟೈಪ್. ಅಕೌಂಟ್ ಅಸೈನ್ಮೆಂಟ್ ಮೆಂಟೇನ್ ಅವೆಲ್ಲ ಬರ್ತದೆ. ಅಕೌಂಟ್ ಅಸೈನ್ಮೆಂಟಲ್ಲಿ ಇನ್ನೂ ಬೇರೆ ಕಡೆ ಅದು. ಸೊ ನಾವು 2 ಮೆಥಡ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವನ್ನೆಲ್ಲನೂ ನೀವು ನೋಟ್ ಡೌನ್ ಮಾಡ್ಕೋಬೇಕಲ್ಲ, ಯಾಕಂದ್ರೆ ಇದನ್ನ ಏನೋ ಮೆಥಡ್ ಟೈಪ್ ಕೋಡ್ಗಳು ನೆನಪಿಟ್ಕೋಬೇಕು. T10 11 ಏ ಅಲ್ಲ ಅದಲ್ಲ ROH FERT ಅದು Material types ಹಾ, ROH. ಅದು ಮಾಡ್ಕೊಂಡೆ ಓ ಇದು ಶಾರ್ಟ್ ಕಟ್ ಆಮೇಲೆ ಅಲ್ಲೇ ಅದು ಹೋಗೋಣ. ಅದಕ್ಕೆ ಬರ್ಕೊಂಡು ಮೆಟೀರಿಯಲ್ ಕ್ರಿಯೇಷನ್ ಇದು ಮೆಥಡ್ ಟೈಪ್ ಆತಾಗ. ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗ ಒಂದೊಂದು ಮೆಥಡ್ಸು ನೀವು ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಅದ್ರ ವ್ಯಾಲ್ಯೂಯೇಷನ್ ಕ್ಲಾಸ್ನ ನೀವು ಕ್ರಿಯೇಟ್ ಮಾಡಬೇಕು. ಈ ವ್ಯಾಲ್ಯೂಯೇಷನ್ ಕ್ಲಾಸ್ ಕ್ರಿಯೇಟ್ ಮಾಡಬೇಕಂದ್ರೆ OMSK ಒಳಗೆ ಹೋಗುತ್ತೆ. ಇದೆಲ್ಲ ಯಾವಾಗ ಇವೆಲ್ಲ ಸ್ಟೆಪ್ಸ್ ಅದಾವೆ ಸೀರೀಸ್ ಎಲ್ಲ. ಇನ್ನೊಂದು ಹೊಸ OMSK ಬರುತ್ತೆ. OMSF S2 उसके बाद ಆ್ಯಕ್ಚುಲಿ OBYC OBYCದಾಗ ನಾವು ಏನು ಮಾಡಿದ್ವಿ ಅಂದ್ರೆ ಆಲ್ರೆಡಿ ಡಿಫೈನ್ ಮಾಡಿದ್ವಿ ಒಬ್ಬ ವ್ಯಾಲ್ಯೂಯೇಷನ್ ಕ್ಲಾಸ್ ಐತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 3000 ರಾ ಮೆಟೀರಿಯಲ್ ಅಂತ ಐತಿ. 3000 ರಾ ಮೆಟೀರಿಯಲ್ 1 ಐತಿ 2 ಐತಿ. ಇದು ಆಲ್ರೆಡಿ ಒಬ್ರು ಯಾರೋ ಮಾಡಿದಾರೆ. ನಾನು ನಿಮಗೆ ಅದನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗತ್ತೆ ನಮ್ಮ ಕಂಪ್ನಿಗೋಸ್ಕರ. ಓಕೆ, ಸೊ ಇದೊಂದು ಹಾಕೊಂಡ್ಬಿಟ್ಟು ಆ್ಯಡ್ ಮಾಡಿ. ಇದು ನ್ಯೂ ಸಿಲೆಬಸ್ ಅಂದ್ರೆ ನಾನು ಮಾಡಿಸಿದೆ ನಾನು ಆಲ್ರೆಡಿ. तो OBYC अगर किए तो वो जरूरत नहीं है, लेकिन अगर डिफाइन करना है तो इसके इसमें नेक्स्ट OBYC करना है कंपल्सरी. ऐसे, तो इधर आएगा ना हाँ, OMSK. ಅಂದ್ರೆ ಇದು OMYCದಾಗ ಹೋಗಿ BSX WRX ಅವೆಲ್ಲ ಮಾಡೋದು ಬೇಕಾಗಿಲ್ಲ. ಇದು ಅದು ಏನಂದ್ರಲ್ಲ OM ಏನದು ಅದು OBYCದಾಗ ಬರ್ತದೆ. ನೆಕ್ಸ್ಟ್ ಸ್ಟೆಪ್ ಅದೈತಿ. ಈಗ ನಾವು ಫಸ್ಟ್ ವ್ಯಾಲ್ಯೂಯೇಷನ್ ಕ್ಲಾಸ್. ಈಗ ನಾವು OBYCದಾಗ ಏನು ಮಾಡಾಕ್ತಿದ್ವಿ ಹೇಳಿ, ನಾವು ಅಕೌಂಟ್ ಡಿಟರ್ಮಿನ್ ಈ ಥರ ಸೇಮ್ ಬರುತ್ತೆ. ವ್ಯಾಲ್ಯೂಯೇಷನ್ ಕ್ಲಾಸ್ ಇಲ್ಲೇನು ಫಾರ್ ಎಕ್ಸಾಂಪಲ್ ಇವಾಗ ನೀವು ಮಾಡಿದ್ರಿ, ಇವಾಗ TES1 ಅಂತ ಮಾಡಿದ್ವಿ. ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಫಾರ್ TES1. ಹಂಗೆ ನಾವು ಒಂದೊಂದು ಮೆಟ್ರಿಕ್ಸ್ಗಳು ಮಾಡಿದ್ವಿ. ಸೆಮಿ ಫಿನಿಶ್ ಮೆಟೀರಿಯಲ್, ಫಿನಿಶ್ ಮೆಟೀರಿಯಲ್, ರೆಡಿ ಮೆಟೀರಿಯಲ್. ಲಾಕ್ ಶೀಟ್ ಅಭಿಷೇಕ್ ಕಡೆ ಇಸ್ಕೊ. ಸೊ ಆಯಿತಾ, ಈಗ ನಾನು ಏನು ಮಾಡ್ತೀನಿ, वैल्यूएशन क्लास ಹೋಗ್ಬಿಟ್ಟೆ ಈಗ ನಾನು ನೀವು ಎಂಟ್ರಿ ಮಾಡ್ತೀನಿ. ನೀವು ಎಂಟ್ರಿದಾಗ ನೀವು ಕೋಡ್ ಹಾಕೋತೀರಿ. ಈಗ ನಾನು ಆಲ್ರೆಡಿ TES ಒಳಗೆ ನಾನು ಏನು ಮಾಡ್ತೀನಿ, ಮೆಟೀರಿಯಲ್ ಟೈಪ್ ಸೇವ್ ಮಾಡ್ಕೊಂಡ್ಬಿಡ್ತೀನಿ. TE10 ಅಂತ ಹಾಕೋತೀನಿ. ಈ ಡಿಸ್ಕ್ರಿಪ್ಷನ್ ಒಳಗೆ ಏನಾಗ್ತೀನಿ, ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಫಾರ್ TES3 ಇದನ್ನು ತಗೊಂಡು ಈಗ ನೀವೇನು ಮೆಷಿನಿಲ್ಲ ಎ ರೆಫರೆನ್ಸ್ ಅಂದರೆ ಏನಂದರೆ ಇದು ಏರಿಯಾ ರೆಫರೆನ್ಸ್ ಅಂತಾರೆ. ಸೊ ನಾವು ಎದಕ್ಕೆ ರೆಫರ್ ಮಾಡತ್ತೀವಿ ಅಂತಂದರೆ ರಾ ಮೆಟೀರಿಯಲ್ ರೆಫರೆನ್ಸ್ ಫಾರ್ ರಾ ಮೆಟೀರಿಯಲ್ ಅಂದರೆ 0001 ಎಲ್ಲ ಇವು ಡಿಫೈನ್. ಆಲ್ರೆಡಿ ಡಿಫೈನ್ಡ್ ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ದಿಸ್ ಇಸ್ ಮೈ ಏರಿಯಾ. ಅಂದರೆ ಈ ಏರಿಯಾದಾಗ ನಾನು ನೆಕ್ಸ್ಟ್ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಆಗ್ತದೆ. ನೆಕ್ಸ್ಟ್ ಇಲ್ಲ ಕಂಟ್ರೋಲ್ ಸೇವ್ ಮಾಡ್ತೀನಿ. ಸಪೋಸ್ ನೀವು ಫಿನಿಶ್ಡ್ ಗುಡ್ ಮಾಡಬೇಕಂದ್ರೆ ಫಿನಿಶ್ಡ್ ಗುಡ್ ಅದೇ ಥರ ಸೇವ್ ಮಾಡ್ತೀನಿ. ಈಗ ಇಲ್ಲೇ ಮಾಡ್ತೀನಿ ಅದನ್ನ. T11 ಈಗ ಒಂದು ಸೇವ್ ಆಯಿತಾ. ಈಗ ನಾನು ಏನು ಮಾಡ್ತೀನಿ, TE11 ಅಂತ ಹಾಕ್ತೀನಿ. ಇಲ್ಲೇ ಫಿನಿಶ್ ಇರ್ತಾ ಫಿನಿಶ್ಡ್ ಮೆಟೀರಿಯಲ್ ವ್ಯಾಲ್ಯೂ ಫಾರ್ TES3. ಈಗ ಏರಿಯಾ ರೆಫರೆನ್ಸ್ ಹೋಗಿ ಸರ್ಚ್ ಮಾಡಿ, ನಾನು ಸರ್ಚ್ ಮಾಡ್ತೀನಿ. ಎಲ್ಲಿದೆ ಹಿಂದಿಲಿ ರೆಫರೆನ್ಸ್ 09 ಕಂಟ್ರೋಲ್ ಸೇವ್ ಆಯಿತು. ಸೊ ಇದನ್ನೆಲ್ಲ ಬರ್ತೀವಿ. ಇದೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾರಲ್ಲ. ನಿಮ್ಮ ಪುಣ್ಯರು ಪುಣ್ಯ ಅಂತಾನೆ. ಯಾಕಂದ್ರೆ ಒಂದು ಟೈಮ್ನಾಗ ಹೇಳೋರು ಯಾರು ಇದ್ದಾರೆ ಕೇಳ, ಇನ್ನೊಂದು ಟೈಮ್ನಾಗ ಮೊದಲು ಹಾಗೆ ಆಗ್ಬಿಡ್ಬೋದು. ನಾನು ಕಲಿ ಮುಂದೆ ನಮ್ಗೆ ಯಾರು ಹೇಳೋದು ಅದಕ್ಕೆ ನಾನೇ ಹೇಳೋದು. ಆಯಿತಾ, ಈ ವ್ಯಾಲ್ಯೂಯೇಷನ್ಸ್ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಏನು ಮಾಡ್ತಾರೆ, ಇದು ಭಾಳ ಇಂಪಾರ್ಟೆಂಟ್ ಐತೆ ನೋಡಿ. ಅಕೌಂಟ್ ವ್ಯಾಲ್ಯೂಯೇಷನ್ ಆಯ್ತು. ಓಕೆ, ಇನ್ನೊಂದು ಯಾರು ಬಗ್ಗೆ ಯಾವ ಹಾಕಿದ್ದೀನಿ ನೆಕ್ಸ್ಟ್ ಕೊಡೋದಿಲ್ಲ. ಇಲ್ಲೇ ಬರ್ರಿ ಅಂತ OMSKದಾಗ ಇಲ್ಲಿ ನೀವು ವ್ಯಾಲ್ಯೂಯೇಷನ್ ಕ್ಲಾಸಾಗ ಡಿಫೈನ್ ಮಾಡಿರ್ತಾರೆ. ಹೌದಾ, ಇಲ್ಲ ಡಿಫೈನಿಂಗ್ ಮಾಡ್ತಾರೆ.
ಮೆಟೀರಿಯಲ್ ಡಿಪೆಂಡ್ ಇದೆ ಟಿ ಟೆನ್ ರಾ ಮೆಟೀರಿಯಲ್ ಕೆಲವೊಮ್ಮೆ ಏನಾಗಿರ್ತೈತಿ ಏನು ಎರ ಬರ್ತೈತೆ ಅಂದ್ರೆ ಅಕೌಂಟ್ ಅಸೈನ್ಮೆಂಟ್ ಆಗಿಲ್ಲ ಅಂತ ಬರ್ತೈತಿ ಇನ್ನೊಮ್ಮೆ ಅವಾಗ ನೀವು ಏನು ಚೆಕ್ ಮಾಡೋಕೆ ಇಲ್ಲಿ ಹೋಗ್ಬೇಕು ಅಕೌಂಟ್ ಕೇಳಿದ್ರೆ ರೆಫರೆನ್ಸ್ ಆಗುತ್ತೆ ಅದು ಎರಡೇ ಅಕೌಂಟ್ ಅಸೈನ್ಮೆಂಟ್ ಆಗಿದೆ ಎರರ್ ಬಂದ್ರೆ ಅದು ಬಂದ್ರೆ ಅಂದ್ರೆ ಕೆಲವೊಮ್ಮೆ ಏರಿಯಾ ರೆಫರೆನ್ಸ್ ನಾವೇನು ಡಿಫೈನ್ ಮಾಡೋದಲ್ಲ ಕೆಲವೊಮ್ಮೆ ಸೇವ್ ಆಗಿರಂಗಿಲ್ಲ ಅದು ನಾವು ಇಲ್ಲಿ ಹೋಗಿ ಚೆಕ್ ಮಾಡೋದು ಅಕೌಂಟ್ ಕ್ಯಾಟಗರಿ ಇಲ್ಲಿ ಪೊಸಿಷನ್ ಹೋಗಿ ಟಿ ಇ 10 ಅಂತ ಹಾಕಿದ್ರು ಇಲ್ಲಿ ನೋಡಿ ಇಲ್ಲಿ ಐತಿಲ್ಲ ಆಲ್ರೆಡಿ ಏರಿಯಾ ರೆಫರೆನ್ಸ್ ಐತೆ ನಾನು ಟಿ ಇ 10 11 ಕೆಲವೊಮ್ಮೆ ಇರೋದಿಲ್ಲ ಅವಾಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಮಾಡ್ತಾ ಇದ್ದೆ ನಾನ್ ಸ್ಟಾಪ್ ಮೆಟೀರಿಯಲ್ಗೆ ನಾನು ಆಲ್ರೆಡಿ ಏರಿಯಾ ರೆಫರೆನ್ಸ್ ಡಿಫೈನ್ ಮಾಡೀನಿ ನನಗೆ ಎರರ್ ಬಂತು ನಾನು ಬಂದು ಚೆಕ್ ಮಾಡಿ ಇಲ್ಲಿ ಬಂದಾಗ ನೋಡಿದಾಗ ಇದ್ದಿರ್ಕಿಲ್ಲ ಅದು ಅಲ್ಲಿ ಇತ್ತು ವ್ಯಾಲ್ಯೂಷನ್ ಕ್ಲಾಸ್ ಆಗ ಅಕೌಂಟ್ ಕ್ಯಾಟಗರಿದಾಗ ಇದ್ದಿರ್ತಿಲ್ಲ ಅಕೌಂಟ್ ಕ್ಯಾಟಗರಿ ಸೊ ಇಲ್ಲಿ ಚೆಕ್ ಮಾಡಬೇಕು ಸೊ ಎರಡು ವ್ಯಾಲ್ಯೂಷನ್ ಕ್ಲಾಸ್ ಒಂದು ಚೆಕ್ ಮಾಡಿದ್ರೆ ಅಲ್ಲಿ ಎಲ್ಲ ಕ್ರಿಯೇಟ್ ಮಾಡಿ ಅಸೈನ್ ಮಾಡಿ ಇದು ಬಂದು ವೆರಿಫೈ ಮಾಡೋಕ್ಕೆ ಇದು ಮಾಡ್ಕೊಂಡು ನೀವು ನೆಕ್ಸ್ಟ್ ಹೋಗ್ಬೇಕಂದ್ರೆ ಒ ಬಿ ಬೈ ಸಿ ಇಲ್ಲಿ ಅಕೌಂಟ್ ಡೆಟರ್ಮಿನೇಷನ್ ಮೆಟ್ರಿಯಲ್ ಅಕೌಂಟ್ ಡೆಟರ್ಮಿನೇಷನ್ ನೆಕ್ಸ್ಟ್ ಅದ ಒಬ್ಬಿ ವಯಸ್ಸಿ ಅಲ್ಲ ಓಕೆ BSc ಸೊ ಇಲ್ಲಿ ನೋಡಿ ಬಿ ಎಸ್ ಡಿ ಅಂತಲೇ ಐತಿ ಅದಕ್ಕೆ ಇನ್ವೆಂಟ್ರಿ ಪೋಸ್ಟಿಂಗ್ ಅಂತ ಬರ್ತಾರೆ ಹೌದಾ ನೆಕ್ಸ್ಟ್ ಬಿ ಎಸ್ ಎಕ್ಸ್ ಅಂತಲೇ ಐತಿ ಇದಕ್ಕೂ ಇನ್ವೆಂಟ್ರಿ ಪೋಸ್ಟಿಂಗ್ ಅಂತ ಬರ್ತಾರೆ ನೀವು ಎರಡದಾಗೂ ನಿಮ್ದು ಮೆಟೀರಿಯಲ್ ಅಕೌಂಟ್ ಹಾಕಿದ್ರೆ ನಡೀತದೆ ಯಾರೇ ಕೋಡ್ ಇದೆ ಬಟ್ ಈ ಗ್ರೂಪ್ ಏನೋ ಎರಡು ಇನ್ವೆಂಟ್ರಿ ಪೋಸ್ಟಿಂಗ್ ನಮ್ಗೇನೈತೆ ಒಟ್ಟು ಇನ್ವೆಂಟ್ರಿ ಪೋಸ್ಟಿಂಗ್ ಒಳಗೆ ಬರೀ ಮೆಟೀರಿಯಲ್ ಅಕೌಂಟ್ ಅಷ್ಟೇ ಲಿಂಕ್ ಮಾಡ್ತೀವಿ ನಾಟ್ ಜಿ ಎಲ್ ಅಕೌಂಟ್ ಸೊ ನಾನು ಏನು ಮಾಡ್ತೀವಿ ಇನ್ವೆಂಟ್ರಿ ಪೋಸ್ಟಿಂಗ್ ಬಿ ಎಸ್ ಎಕ್ಸ್ ಡಬಲ್ ಟ್ಯಾಪ್ ಮಾಡ್ತೀವಿ ಚಾರ್ಟ್ ಅಕೌಂಟ್ ಕೇಳುತ್ತೆ ನಾನು ಚಾರ್ಟ್ ಅಕೌಂಟ್ ಇದೈತಿ ಸೊ ಓಕೆ ಹೊಡಿತೀವಿ ಈಗ ಬರೀ ಮೆಟೀರಿಯಲ್ ನಾನು ಏನಾದ್ರು ಇನ್ವೆಂಟ್ರಿ ಅಂದರೆ ಏನು ಲೈಕ್ ಮೆಟೀರಿಯಲ್ ಬಂತು ಅದು ಇನ್ವೆಂಟ್ರಿ ಒಳಗೆ ಹೋಗ್ತಿರ್ತದೆ ಅದಕ್ಕೆ ಇನ್ವೆಂಟ್ರಿ ಅಂತ ಸೊ ನಾನು ಏನು ಮಾಡ್ತೀನಿ ಅದನ್ನ ಡೆಟರ್ಮಿನೇಷನ್ ಸೊ ನಾನು ಅಕೌಂಟ್ ಟೈಮ್ ಡಿಟರ್ಮೈನ್ ಮಾಡ್ತೀನಿ ಯೂಸಿಂಗ್ ವ್ಯಾಲ್ಯೂಷನ್ ಅದು ವ್ಯಾಲ್ಯೂಷನ್ ಕ್ಲಾಸ್ ಕ್ಲಿಕ್ ಮಾಡ್ತೀನಿ ಇದು ಜಿ ಎಲ್ ಅಕೌಂಟಿಗೆ ನಾನು ಮನೆಗೆ ಬರೀ ಮೆಟೀರಿಯಲ್ ಆಮೇಲೆ ಕೋಚಿಂಗ್ಗೆ ಹೋಗ್ತೀನಿ ಸರಿ GL ಅಕೌಂಟಿಂಗ್ ಮಾಡೋಕ್ಕಿಲ್ಲ ಅಂದ್ರೆ ಯಾಕಂದರೆ ಜಿ ಎಲ್ ಅಕೌಂಟ್ ಇಟ್ ಸೆಲ್ಫ್ ಇಸ್ ಅ ಫೈನಾನ್ಷಿಯಲ್ ಅಕೌಂಟ್ ಬೇರೆ ಅದು ಮೆಟೀರಿಯಲ್ ಇಸ್ ನಾಟ್ ಅ ಫೈನಾನ್ಷಿಯಲ್ ಅಕೌಂಟ್ ಸೊ ಮೆಟೀರಿಯಲ್ ಬಂದಾಗ ಅದು ವ್ಯಾಲ್ಯೂಷನ್ ಆಗಬೇಕಲ್ಲ ಅವಾಗ ಅದು ಅಕೌಂಟ್ ಹೋಗುತ್ತೆ ಜಿ ಎಲ್ ಅಕೌಂಟಲ್ಲಿ ಅದಕ್ಕೆ ಏನೂ ವ್ಯಾಲ್ಯೂಷನ್ ಅವಶ್ಯಕತೆ ಇಲ್ಲ ಕ್ವಶನ್ ಕೀ ಮೇಲೆ ಕ್ಲಿಕ್ ಮಾಡಿದ್ರೆ ಡು ಯು ವಾಂಟ್ ಟು ಸೇವ್ ದ ಡೇಟಾ ಅಂತ ಜಾಸ್ತಿ ವ್ಯಾಲ್ಯೂಯೇಷನ್ ಹಿಂಗೆ ಓಪನ್ ಆಗುತ್ತೆ ಈಗ ಇದು ವ್ಯಾಲ್ಯೂಯೇಷನ್ ಅಕೌಂಟ್ ಲಿಂಕ್ ಮಾಡಬೇಕು ಇಲ್ಲಿ ಅಕೌಂಟ್ ಲಿಂಕ್ ಮಾಡಬೇಕು ಸೊ ವ್ಯಾಲ್ಯೂಯೇಷನ್ ಹೋಗ್ತದೆ ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೆ ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಅಂತ ಹೌದಾ ಈ 10 ಅಲ್ಲಿ ಇಲ್ಲಿ ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಹೌದಾ ಈಗ ಡಬಲ್ ಕ್ಲಿಕ್ ಮಾಡ್ತೀನಿ ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಈಗ ಅಕೌಂಟ್ ಯಾವ್ದು ಲಿಂಕ್ ಮಾಡ್ತೇನೆ ಅಂದ್ರೆ ಇಲ್ಲಿ ಎಂಟರ್ ಹೊಡೆದಾಗ ಜಿ ಎಲ್ ಅಕೌಂಟಾಗ ಕ್ರಿಯೇಟ್ ಮಾಡಿದ್ದು ಎಲ್ಲ ಅಕೌಂಟ್ಸ್ ಬರ್ತವೆ ಅಕೌಂಟಲ್ಲಿ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಲಿಂಕ್ ಬರ್ತವೆ ನಾನು ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ನಾನು ರಾ ಮೆಟೀರಿಯಲ್ ವ್ಯಾಲ್ಯೂಷನ್ಸ್ಗೆ ರಾ ಮೆಟೀರಿಯಲ್ ಅಕೌಂಟಲ್ಲಿ ಲಿಂಕ್ ಮಾಡಿದ್ದೀನಿ ಡಬಲ್ ಈಗ ದಿಸ್ ಈಸ್ ಕಾಲ್ಡ್ ಅಕೌಂಟ್ ಅಸೈನ್ಮೆಂಟ್ ಇದೇ ಬರೋದು ಈಗ ನೆಕ್ಸ್ಟ್ ಇನ್ನೊಂದು ಕ್ರಿಯೇಟ್ ಮಾಡಿದ್ದೆ ನಾನು ಏನೋ ಫಿನಿಶ್ ಪ್ರಾಡಕ್ಟ್ ಸೊ ಫಿನಿಶ್ ಪ್ರಾಡಕ್ಟ್ ವ್ಯಾಲ್ಯೂಷನ್ ಮಾಡಿದ್ದೆ ನಾನು ಅದಕ್ಕೆ ನಾವು ಹೋಗ್ತೀನಿ ಫಿನಿಶ್ ಪ್ರಾಡಕ್ಟ್ ಸರ್ಚ್ ಮಾಡಿದ್ದೆ ಈ 11 ಏಕೆ ಡಬಲ್ ಟ್ಯಾಪ್ ಅದನ್ನು ಇಲ್ಲೇ ಮಾಡ್ಬೋದಾ ಇವೆಲ್ಲ ಮೆಟ್ರಿಯಲ್ಸ್ ಇಲ್ಲೇ ಮಾಡ್ತೇವೆ ಸೆಮಿ ಫಿನಿಶ್ ಟ್ರೇಡಿಂಗ್ ಮಾಡಿ ಸರ್ವಿಸ್ ಎಲ್ಲ ಇದ್ರಾಗ ಮಾಡ್ಬೋದು ಸರ್ಚ್ ಮಾಡ್ತೀನಿ ಎಂಟರ್ ಹೊಡೆಯೋದನ್ನ ಇಲ್ಲಿ ಏನೈತಿ ನಾನು ಫಿನಿಶ್ ಮೆಟೀರಿಯಲ್ ಸೊ ಇದು ಹೆಂಗೆ ಅಂತ ಈಗ ನಮ್ಮ ಫಿನಿಶ್ ಮೆಟೀರಿಯಲ್ ವ್ಯಾಲ್ಯೂಷನ್ ಕ್ಲಾಸ್ ಇದು ಲಿಂಕಿಂಗ್ ವಿತ್ ಮೆಟೀರಿಯಲ್ ಅಕೌಂಟ್ ಅಷ್ಟೇ ಕಂಟ್ರೋಲ್ ಎಸ್ ಇಲ್ಲೆಲ್ಲ ಬರೀ ಮೆಟೀರಿಯಲ್ ಅಕೌಂಟ್ ನೆಕ್ಸ್ಟ್ ಬ್ಯಾಂಕ್ ಬರ್ತೀನಿ ಇನ್ವೆಂಟ್ರಿ ಪೋಸ್ಟಿಂಗ್ ಅಂದರೆ ಮೆಟೀರಿಯಲ್ ಅಕೌಂಟ್ ಬರೀ ಇನ್ವೆಂಟ್ರಿ ಬರೀ ಮೆಟೀರಿಯಲ್ ಅಕೌಂಟ್ ಸೊ ಆಲ್ ಟೈಪ್ ಆಫ್ ಮೆಟೀರಿಯಲ್ ಸಿಂಪಲ್ ನೆಕ್ಸ್ಟ್ ಬರ್ತೀವಿ ಲಾಸ್ಟ್ಗೆ WRS ಅಂತ ಇರುತ್ತೆ ಏನು ಡೆಫಿನೇಷನ್ ಕೊಟ್ಟಾರ ದಿಸ್ ಇಸ್ ಮೈ GR ಆ್ಯಂಡ್ IR ಕ್ಲಿಯರೆನ್ಸ್ ಅಕೌಂಟ್ ಇದು ಅಕೌಂಟ್ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಪೇಮೆಂಟ್ ಮಾಡ್ತೇನೆ ಪೇಮೆಂಟ್ ಮಾಡಿದಾಗಂದ್ರೆ ಇದು ಮೀನಿಂಗ್ ಏನೋ ನನ್ನ GR ಡನ್ ಆಗೈತಿ ಇನ್ವಾಯ್ಸು ಡನ್ ಆಗೈತಿ ಬಟ್ ಅದೆಲ್ಲರೂ ಸ್ಟೋರ್ ಮಾಡಬೇಕಲ್ಲ ನಾನು ಅದು ಸ್ಟೋರ್ ಮಾಡೋಕೆ ಏನು ಮಾಡ್ತೀನಿ ನನ್ನ ಸೆಟ್ ಇದನ್ನ GL ಅಕೌಂಟಿನ ಲೈಬ್ರರಿದಾಗ ಕ್ರಿಯೇಟ್ ಮಾಡೋದಲ್ಲ ಆ ಅಕೌಂಟ್ ಒಳಗೆ ಡೇಟಾ ಪೋಸ್ಟ್ ಆಗಬೇಕು ಅದು ಪೋಸ್ಟ್ ಆಗಬೇಕಂದ್ರೆ ನಾನು ಲಿಂಕ್ ಮಾಡ್ಬೇಕಂದ್ರೆ ಇದು ಮತ್ತೆ ಕ್ಲಿಕ್ ಮಾಡಿದೆ WRS ಇಲ್ಲಿ ನಾವು ವ್ಯಾಲ್ಯೂಷನ್ ಕ್ಲಾಸ್ ಹಾಕಂಗಿಲ್ಲ ಅದಕ್ಕೆ ನಾವು ವ್ಯಾಲ್ಯೂಷನ್ ಮಾಡೋದಿಲ್ಲ ಇದು ಆಲ್ರೆಡಿ ಅಕೌಂಟ್ ಐತಿದೆ ಅದಕ್ಕೆ ನಾನು ಡೈರೆಕ್ಟ್ಲಿ ಪೋಸ್ಟಿಂಗ್ಗೆ ಹೋಗ್ತೀನಿ ಸೇವ್ ಇಲ್ಲಿ ಬರೀ ಒಂದೇ ಬರ್ತದೆ ನನಗೆ ಇಲ್ಲಿ ಅಕೌಂಟ್ ಲಿಂಕ್ ಮಾಡೋದು ಸರ್ಚ್ ಹೋಗೋದು ಎಂಟರ್ ಹೊಡೋದು ನನ್ನ GR ಹಾಕೋದು ಕಂಟ್ರೋಲ್ ಸೇವ್ ಸೊ ಒಂದು ಏನು ಮಾಡಿದೆ ಇನ್ವೆಂಟ್ರಿ ಒಳಗೆ ಎಲ್ಲ ಮೆಟೀರಿಯಲ್ ಅಕೌಂಟ್ ಹಾಕ್ತೀನಿ ಎರಡನೇದ WRS ದಾಗ GR ಹಾಕಿದ್ದೀನಿ ನೆಕ್ಸ್ಟ್ ಬರೋದ್ರಿಂದ GBB ಅಂತ GBB ಮೀನಿಂಗ್ ಏನು ಕೊಟ್ಟಾರ ಆಫ್ಸೆಟ್ ಎಂಟ್ರಿ ಫಾರ್ ಇನ್ವೆಂಟ್ರಿ ಪೋಸ್ಟಿಂಗ್ ಅಂತ ಕೊಟ್ಟಾರೆ ದಿಸ್ ಇಸ್ ನಥಿಂಗ್ ಬಟ್ ಪರ್ಚೇಸಿಂಗ್ ಆರ್ ಕನ್ಸಪ್ಷನ್ ಬೇಸ್ಡ್ ಅಕೌಂಟ್ ಇದೆ ಈಗ ನಾನು ಏನೋ ಪರ್ಚೇಸ್ ಮಾಡತ್ತೇನೆ ಅವಾಗ ಈ ಅಕೌಂಟ್ ಥ್ರೂನ ನಾನು ಮಾಡ್ತೀನಿ ಅವಾಗ ಇದಾಗ ತೋರಿಸ್ತೈತೆ ಅದು ಏನಂತ ತೋರಿಸ್ತಾ ಓಕೆ ನಾನು ಈ ಮೆಟೀರಿಯಲ್ಗೆ ಇಷ್ಟಿಷ್ಟು ಅಮೌಂಟ್ ಪರ್ಚೇಸ್ ಮಾಡಿದ್ದೀನಿ ಅದೆಲ್ಲ ಡೇಟಾ ತೋರಿಸ್ತಾ ಸೊ GBB ಅಕೌಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಇದನ್ನು ವ್ಯಾಲ್ಯೂಷನ್ ಮಾಡೋದು ದಿಸ್ ಇಸ್ ಮೈ ಅಕೌಂಟ್ ಹೋಗ್ತೀನಿ ಅಕೌಂಟ್ ಯಾರು ಲಿಂಕ್ ಮಾಡ್ತೀನಿ ಅಂತ ಪರ್ಚೇಸ್ ಅಕೌಂಟ್ ಲಿಂಕ್ ಮಾಡ್ತೀನಿ ಪರ್ಚೇಸ್ ಮತ್ತೆ
ಕೌಂಟರ್ ಪರ್ಚೇಸ್ ಅರ್ಥ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದು ಬರೋದು ಪಿ ಆರ್ ಡಿ ಸರ್ಚ್ ಮಾಡಿದ್ವಿ. ಪ್ರೈಸ್ ಡೈರೆಕ್ಟ್ ಡಿಫ್ರೆನ್ಸ್. ಈಗ ನನ್ನ ಒಂದು ಮೆಟೀರಿಯಲ್ ಬಂದು ಫಾರ್ ಎಕ್ಸಾಂಪಲ್ ಅದು 100 ರೂಪಾಯಿ ಐತಿ, ಬಟ್ ನಂದು ಪಿ ಒ ಪ್ರೈಸ್ ಈಗ ಭಾಳ ಇಂಪಾರ್ಟೆಂಟ್. ಈಗ ಮಾಡಿದ್ರೆ ನೀವು ಜಿ ಆರ್ ಮಾಡೋದು ಬರಲ್ಲ, ಪಿ ಒ ಮಾಡೋದು ಬರಲ್ಲ, ಏನು ಮಾಡೋದು ಬರಲ್ಲ, ಆಯಿತಾ? ಇದಕ್ಕೆ ಅಕೌಂಟ್ ಅಸೈನ್ಮೆಂಟ್ ಅಂತಾರೆ. ಈಗ ನಾವು ಹೋಗ್ತೇವೆ ಮೆಟೀರಿಯಲ್ ಪ್ರೈಸ್ WRX ಯಾವ ಅಕೌಂಟ್ ಜಿ ಆರ್. ಈಗ ನಾವು ಮೆಟೀರಿಯಲ್ ಬನ್ನಿ. ಈಗ ಇಂಡಸ್ಟ್ರಿ ಸೆಕ್ಟರ್, ಈಗ ನಾವು ಮೆಕ್ಯಾನಿಕಲ್ ಡಿಪೆಂಡಿಂಗ್. ಈಗ ನಾವು ಮೆಟೀರಿಯಲ್ ಟೈಪ್ ಏನು ಕ್ರಿಯೇಟ್ ಮಾಡಿರ್ತಾನೆ ಇಲ್ಲಿ ಬರುತ್ತೆ. ಈಗ ನಾ ಏನು ಮಾಡಿದ್ರೆ T10 ಫಾರ್ ರಾ ಮೆಟೀರಿಯಲ್ ಮಾಡಿದ್ರು. ಸೊ ನಾವು T10 ಸರ್ಚ್ ಮಾಡ್ತೇವೆ. ನಾವು ಮಾಡಿದ್ವಲ್ಲ ರಾ ಇಲ್ಲಿ T10 ರಾ ಮೆಟೀರಿಯಲ್ ಫಾರ್ TS3 ಇದನ್ನು ಸೆಲೆಕ್ಟ್ ಮಾಡ್ತೇವೆ. ಎಂಟರ್ ಮಾಡಿದ್ದೀನಿ. ಸೆಲೆಕ್ಟ್ ಎಂಟರ್. ಇದು ಆಟೋಮೆಟಿಕ್ ನಂಬರ್ ಅಸೈನ್ಮೆಂಟ್ ಆಗಿತ್ತು. ನಾ ಫಸ್ಟ್ ಏನು ಕ್ರಿಯೇಟ್ ಮಾಡ್ತೇನೆ ಅಂದ್ರೆ ರಾ ಮೆಟೀರಿಯಲ್ ಯಾವುದು ಶಾಪ್ ಚಾ ಮಾಡ್ತೀರಾ? ಚಾ ಮಾಡ್ಸಿದ್ರೆ ಇಲ್ಲ ಬೂಸ್ಟ್ ಮಾಡಿ ಬೋಲ್ಟ್ ಹಾಕಿಲ್ಲ. ಬೋಲ್ಟ್ ROH ದಿಸ್ ಇಸ್ ಮೈ ರಾ ಮೆಟೀರಿಯಲ್. ಬೋಲ್ಟ್ ROH ಫಾರ್ ವಾಟ್ TS3 ಅದು ರಾ ಮೆಟೀರಿಯಲ್. ನೆಕ್ಸ್ಟ್ ಯೂನಿಟ್ ಆಫ್ ಮೆಜರ್ ಇನ್ ಟರ್ಮ್ಸ್ ಆಫ್ ಪೀಸಸ್ ಒಳಗೆ ಬರ್ತಾವೆ ಬೋಲ್ಟ್ ಅಂತ. ಮೆಟೀರಿಯಲ್ ಗ್ರೂಪ್ ಓಕೆ. ಇಲ್ಲಿ ನಾನು ಮೆಟೀರಿಯಲ್ ಗ್ರೂಪ್ ಕಾಮನ್ ಗ್ರೂಪ್ ಕ್ರಿಯೇಟ್ ಮಾಡಿದೆ, ಹೌದಾ? ಯಾವ್ದು ಮಾಡಿದ್ದೀನಿ? T10 ಹಾಕಿದ್ದೀನಿ. ಬಟ್ ಆ್ಯಕ್ಚುಲಿ ನಾವು ಮಾಡಿದಾಗ ಏನೈತಿ ಡಿಫ್ರೆನ್ಸ್ ಮಾಡ್ತೀವಿ, ಬಾಡಿ ಗ್ರೂಪ್ ಬೇರೆ ಮೆಟೀರಿಯಲ್. ಸೊ ನಾವು T10 ಮೆಟೀರಿಯಲ್ ಗ್ರೂಪ್. ನೆಕ್ಸ್ಟ್ ಗ್ರಾಸ್ ವೇಟ್ ಇದೆಲ್ಲ 100 DC 20 ಇದು ವಾಲ್ಯೂಮ್ ಯೂನಿಟ್ CC. ಮೆಟೀರಿಯಲ್ ಗ್ರೂಪಿಗೆ ರಾ ಮೆಟೀರಿಯಲ್ ಕ್ರಿಯೇಟ್ ಮಾಡಿದ್ದು ರಾ ಮೆಟೀರಿಯಲ್ಗೆ ಹಾಕ್ಬೇಕು. ಫಿನಿಶ್ ಗೂಡ್ಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಮೆಟೀರಿಯಲ್ ಅದನ್ನೇ ಹಾಕ್ಬೇಕು. T11 ಹಾಕ್ಬೇಕಾ? ಅದನ್ನೇ ಹಾಕ್ಬೇಕು. ಚೇಂಜ್ ಆಗತ್ತೆ. ಈ ಒಂದು ಕ್ವಶನ್ ಕೇಳ್ಬೋದು ಹೆಂಗೆ ಗೊತ್ತಾ? ಇದು ಗ್ರಾಸ್ ವೇಟ್ ನೆಟ್ ವೇಟ್ ನೀವು ಹೆಂಗೆ ಡಿಫೈನ್ ಮಾಡ್ತೀವಿ? ಇದು ರಿಸಲ್ಟ್ ಅಂದಾಗ ಅಂತ ಇದನ್ನು ನಾವು ತಲೆ ಹಾಕೊಂಡಿದ್ರಾಗ ಪ್ರೊಡಕ್ಷನ್ ಪ್ಲಾನಿಂಗ್ ಟೀಮ್ ಆಗ್ತೈತಿ, ಸೇಲ್ಸ್ ಟೀಮ್ ಅವ್ರಿಗೆ ಗೊತ್ತದೆ ಎಷ್ಟು ವೇಟ್ ಬೇಕು ನಮ್ಗೆ, ಅದು ಕ್ವಾಲಿಟಿ ಹೆಂಗೆ ಇರಬೇಕು. ಅವರೆಲ್ಲ ಪ್ರೊಡಕ್ಷನ್ ಪ್ಲಾನಿಂಗ್ ಟೀಮ್ನವರ ಕೊಡ್ತಾರೆ ಡೇಟಾ. ಅವಾಗ ನಾವು ಇದೆಲ್ಲ ಡೇಟಾ ಎಂಟರ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಹೋಗೋದು ಸೇಲ್ಸ್ ಜನರಲ್ ಪ್ಲಾಂಟ್ ಅಂತ. ಸೇಲ್ಸ್ ಜನರಲ್ ಪ್ಲಾಂಟಿಗೆ ಹೋಗ್ತೀವಿ. ಇಲ್ಲಿ ಅವೈಲಬಿಲಿಟಿ ಚೆಕ್ ನಂದು ಡೈಲಿ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಅವೈಲಬಿಲಿಟಿ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಗ್ರೂಪ್. ಸೊ ನೀವು ಟ್ರಾನ್ಸ್ಪೋರ್ಟ್ ಹೆಂಗೆ ಮಾಡ್ತಾಯಿದ್ದೀವಿ ಇಲ್ಲ ಚೀಲ ಇದನ್ನು ಫುಲ್ ಟ್ರ್ಯಾಕ್ ಅದಲ್ಲ, ಇದನ್ನು ಸ್ವಂತ ಕ್ರಿಯೇಟಿವ್ ಮಾಡ್ಬೋದು. ನಾನು ನಿಮ್ಗೆ ಕ್ರಿಯೇಟ್ ಮಾಡಿದ್ದೀನಿ TS ಅಂತ. ಎಲ್ಲಿ ಕ್ರಿಯೇಟ್ ಮಾಡಿದ್ರಿ? ಸೊ ನೀವು ಯಾವತ್ತಿದ್ದು ನಿಮ್ಗೆ ಓಪನ್ ಮಾಡ್ತಾರಲ್ಲ ಇಲ್ಲೇ ಕ್ರಿಯೇಟ್ ಆಪ್ಷನ್ ಬರ್ತೈತಿ. ಓಕೆ, ಅಲ್ಲೇ ಬರ್ತಾ. ಇಲ್ಲಿ ಕ್ರಿಯೇಟ್ ಟ್ಯಾಪ್ ಮಾಡಿದ್ರಂದ್ರೆ ನಿಮ್ಗೆ ಎಲ್ಲೋ ತೊಗೊಂಡೋಗ್ತೈತೆ. ಅದು ಹೋಗೋದು ಅಷ್ಟೇ. ನಾವು ಇಲ್ಲಿ ಹೋಗೋದು ಸ್ಟಿಕ್ ಮಾಡೋದು, ಇಲ್ಲಿ ಶೋ ಮಾಡ್ತೈತೆ ಅದು ಎಲ್ಲಿ ಅನ್ನೋದು ಈ ನೋಡ. ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಡಿಫೈನ್ ಹಾಕು ಎಲ್ಲೋದಾಗ ಶೋ ಮಾಡ್ತೀವಿ. ಇಲ್ಲಿ ಹೋಗಿ ಡಿಫೈನ್ ಮಾಡ್ಬೇಕು. ನಾವು ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂತ ನ್ಯೂ ಎಂಟ್ರಿ ಹೋಗ್ತೀನಿ. ನಾನು TS3 ಅಂತ ಹಾಕೊಂಡ ಟ್ರಾನ್ಸ್ಪೋರ್ಟ್ ಗ್ರೂಪ್ TS3 ಅಂತ ಹಾಕ್ಕೊಳ್ತೀನಿ. ಕಂಟ್ರೋಲ್ ಸೇವ್. ಈಗ ಸೇವ್ ಮಾಡಿದ್ರೆ ಬ್ಯಾಕ್ ಬರ್ತದೆ. ಬ್ಯಾಕ್ ಇದು ಕ್ಯಾನ್ಸಲ್. ಈಗ ನೋಡಿ ನಾನು ಟ್ರಾನ್ಸ್ಫರ್ ಗ್ರೂಪ್ ಇಲ್ಲಿ ಬಂತು. ಟ್ರಾನ್ಸ್ಫರ್ ಗ್ರೂಪ್ ಇಂಪಾರ್ಟೆಂಟ್ ಅಲ್ಲ. ಈಗ ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ಇದೇನೈತಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಒಂದು ಟೀಮ್ ಬೇರೆ ಇರ್ತೈತಿ. ಅವರು ಸ್ಟ್ಯಾಂಡರ್ಡ್ ಡಿಫೈನ್ ಮಾಡಿಟ್ಟಿರ್ತಾರೆ, ನಾವು ಅಸೈನ್ ಮಾಡ್ಕೊಳ್ತೀವಿ ಅಷ್ಟೇ. ಇದು ಲೋಡಿಂಗ್ ಗ್ರೂಪ್ ಅದೇ ಥರ ಸೇಮ್. ಈಗ ಹೆಂಗೆ ಬಂದು ಹಂಗಾಗಿ ಹೋಗೋದು ಕ್ರಿಯೇಟ್ ಮಾಡಿದ್ರೆ ಲೋಡಿಂಗ್ ಗ್ರೂಪ್ ಕ್ರಿಯೇಟ್ ಮಾಡೋದು. ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಟ್ರೈನರ್ ಮಾಡಿಬಿಟ್ಟೆ, ಆಯಿತಾ? ಈಗ ನೆಕ್ಸ್ಟ್ ಹೋಗೋದು ಸೇಲ್ಸ್. ಪರ್ಚೇಸಿಂಗ್ ಭಾಳ ಇಂಪಾರ್ಟೆಂಟ್ ಏನು ಬರುತ್ತೆ. ಮ್ಯಾಕ್ಸಿಮಮ್ ಮಂದಿ ಪರ್ಚೇಸಿಂಗ್ ಗ್ರೂಪ ಹಾಕಿಲ್ಲ ನೀವು. ಇದು ಹಾಕಲಿಲ್ಲ ಅಂದ್ರೆ ನೀವು PO ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ PO ಪರ್ಚೇಸ್ ಗ್ರೂಪ ಮಾಡ್ತಾರ. ಸೊ ನಮ್ಮಲ್ಲಿ T1 ಪರ್ಚೇಸ್ ಗ್ರೂಪ್ T2 ಹಾಕೊಳ್ಳೋಕೆ ನೆಕ್ಸ್ಟ್ ಹೋಗ್ತೀನಿ. MRP 1ದಾಗ ಅಂದ್ರೆ MRP ಅಂದ್ರೆ ಮೆಟೀರಿಯಲ್ ರಿಸೋರ್ಸ್ ಪ್ಲಾನಿಂಗ್. ಸೊ ಇದ್ರದ್ದು ಡೇಟಾ ಒಳಗೆ ಕೊಟ್ಟಿರ್ತಾರೆ ಪ್ರೊಡಕ್ಷನ್ ಪ್ಲಾನಿಂಗ್. ಸದ್ಯಕ್ಕೆ ನಾವು ಏನಾಗ್ಬೋದು ನೋ ಪ್ಲಾನ್. ಸೊ ಇದು ಯಾವಾಗ ಪರ್ಚೇಸ್ ಗ್ರೂಪ್ ಹಾಕ್ತೀವಿ. ಪರ್ಚೇಸ್ ಗ್ರೂಪ್ ಹಾಕ್ತೀವಿ. MRP ಅಂತ ಬರುತ್ತೆ. MRP 1ದಾಗ MRP ಟೈಪ್ ND ಅಂತ ಹಾಕ್ತೀವಿ, ನೋ ಪ್ಲಾನಿಂಗ್. ಮತ್ತು ಏನಿಲ್ಲ ಉಳ್ಕಿದ್ನೈತೆ ಅದಕ್ಕೆ ಫೋರ್ಕಾಸ್ಟಿಂಗ್ ಅಂತ ಬರ್ತೈತಿ. ನಾವು ಮಾಡೋದು ಸೆಲೆಕ್ಟ್ ಮಾಡಿ ಸ್ಟ್ಯಾಂಡರ್ಡ್ ಅಂತ ಸೀಸ್ನಲ್ ಪ್ಲಾನ್ ಮಾಡೋದು ಅಂತ. ಆಯಿತಾ? ಸೊ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ನಾವು ಒಂದೊಂದು ಮೆಟಲ್ಗೆ ಈಗ ಸೀಸನ್ ಆಗಬೇಕು, ಈಗ ಮಂತ್ ಒಳಗೆ ತರಿಸ್ತಿರ್ತೇವೆ. ಸೊ ಅದ್ರ ಡಿಪೆಂಡ್ ಮೇಲೆ ಹೋಗ್ತೀವಿ. ನೆಕ್ಸ್ಟ್ ಹೋಗ್ತೇವೆ
ಡೈರೆಕ್ಟ್ಲಿ ಅಕೌಂಟಿಂಗ್ ವರ್ಕ್. ಸೊ ಇಲ್ಲಿ ನೀವು ಏನು ಮೇಕ್ ಶೂರ್ ಮಾಡ್ತಾರೆ ಅಂದ್ರೆ 3 ಚೀಲ. ಒಂದು MRP ಟೈಪ್ದಾಗ ನೋ ಪ್ಲ್ಯಾನಿಂಗ್ ಇರಬೇಕು. ಎರಡನೇದು ಏನೈತೆ ಅಂದ್ರೆ ಪರ್ಚೇಸ್ ಗ್ರೂಪ್ದಾಗ PS ಪರ್ಚೇಸ್ ಗ್ರೂಪ್ ಅಂದ್ರೆ ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ TES ಅಲ್ಲ ಇದಲ್ಲ TE10 ಐತೆ. ಸೊ ನಾನು ರಾ ಮೆಟೀರಿಯಲ್ ವ್ಯಾಲ್ಯೂಯೇಷನ್ ಏರಿಯಾ ರೆಫರೆನ್ಸ್ ಕೊಟ್ಟಿದ್ದಲ್ಲ ನಾನು, ಅದಕ್ಕೆ ಇಲ್ಲಿ ಬಂದಿದ್ದು ಎಲ್ಲನೂ ಬರೀ ರಾ ಮೆಟೀರಿಯಲ್ ಅದಾವೆ, ಸೆಮಿ ಫಿನಿಶ್ ಯಾವ ಬಂದಿಲ್ಲ. ಸೊ ನಂದು TE10 ಏನಿದೆ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ರೈಸ್ ಕಂಟ್ರೋಲ್ ಏನು ಮಾಡ್ತೀನಿ, ಸ್ಟ್ಯಾಂಡರ್ಡ್ ಆಗ್ತದೆ. ಎಸ್. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ 1000 ಆಗ್ತದೆ, 300 ಹಾಕಿದ್ರೆ ನಡೀತದೆ, ಹಾಕಿದ್ರು ನಡೀತದೆ. ಸೊ ನೆಕ್ಸ್ಟ್ ಏನಿದೆ ಕಂಟ್ರೋಲ್ ಎಸ್ ಮೆಟೀರಿಯಲ್ ಕ್ರಿಯೇಟ್ ಆದರೆ 340. ಓಕೆ, ಪೇಮೆಂಟ್ ಆಗುತ್ತೆ. T11 finished goods. ಫಿನಿಶ್ ಪ್ರಾಡಕ್ಟ್ ಒಂದು ಹೇಳ್ಬಿಟ್ಟು ಯಾರು ಈಗ ಹೆಂಗಾಗೈತೆ ಅಂದ್ರೆ ತಲೆಯಾಗ ಜಾಗನೇ ಇಲ್ಲ, ಊಟ ತಲೆ ಅಂದ್ರೆ ಕಾರ ದಿಸ್ ಇಸ್ ಮೈ ಫಿನಿಶ್ಡ್ ಪ್ರಾಡಕ್ಟ್ ಫಾರ್ TS3 ಕಂಪ್ನಿ. ಫಿನಿಶ್ ಪ್ರಾಡಕ್ಟ್ ಅದು. ಇದು ಫಿನಿಶ್ ಪ್ರಾಡಕ್ಟ್ ತಗೋಬೇಕು, ಮೆಟೀರಿಯಲ್ ಗ್ರೂಪ್ ರಾ ಮೆಟೀರಿಯಲ್ ತಗೊಂಡು ಜಾಗ ಈ ಫಿನಿಶ್ ಪ್ರಾಡಕ್ಟ್ ತಗೋಬೇಕು. ಕ್ರಿಯೇಟ್ ಮಾಡಿ ಮತ್ತೆ ಒಂದ ಮಾಡಿ ರಾ ಮೆಟೀರಿಯಲ್ ಹತ್ತು ಪಟ್ಟು ಟೇಕ್ ಮಾಡಿ ಸರ್ಚ್ ಮಾಡಿ ಸರ್. TE10 ರಾ ಮೆಟೀರಿಯಲ್ ಸರಿ ಇದನ್ನು ಮೆಟೀರಿಯಲ್ ಅವತ್ತು ನೀವು ಹೇಳ್ಕೊಟ್ಟಿದ್ದಕ್ಕೆ ಅವರೇ ಒಂದು ರೊಕ್ಕ ಕೊಡ್ಬೇಕು. T2 ಕರೆಕ್ಟ್ ಇದೆ. ನೋಡಿ ಹೆಸರಿನಾಗೆ ಅಷ್ಟಿದೆ ಪವರ್ ಇಂಜಿನಿಯರಿಂಗ್. ಅಕೌಂಟಿಂಗ್ ಬಂದು ವ್ಯಾಲ್ಯೂಯೇಷನ್ ಕ್ಲಾಸ್ ಫಿನಿಶ್ ಈಗ ಮೆಟೀರಿಯಲ್ ಕ್ರಿಯೇಷನ್ ಆಗಿದೆ. ಇದಕ್ಕೆ ಮೆಟೀರಿಯಲ್ ಮಾತ್ರ ಕ್ರಿಯೇಷನ್ ಕಲ್ತಾರೆ. ನೆಕ್ಸ್ಟ್ ವೆಂಡರ್ ಮಾತ್ರ ಕ್ರಿಯೇಷನ್. ಫಸ್ಟ್ ಬರೋದು ಅಕೌಂಟಿಂಗ್ ವೆಂಡರ್ ಅಕೌಂಟ್. ನಾ ಇದಾಗ ಫಾರಿನ್ ವೆಂಡರ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಇಲ್ಲ. ಸೀದಾ ಏನು ಮಾಡಿದ್ರೆ ಇನ್ನು ಆಲ್ರೆಡಿ TSB ಈ ಥರ TES3 ಹಾಕೊಂಡು ಕಂಪ್ನಿ ಕೂಡ ಹಾಕಿ ಒಂದ ಹಾಕ್ಬೇಕು ಕಂಪ್ನಿ ಲೋಕಲ್ ವೆಂಡರ್ ಅಂತ ಹಾಕ್ತೀರಾ? ಲೋಕಲ್ ವೆಂಡರ್ ಅಂದರೆ ಏನೋ ಹಾಕೋಬೋದು, ಡೊಮೆಸ್ಟಿಕ್ ಲೋಕಲ್ ಏನು ಹಾಕೋಬೋದು ಮಾಡಿದ್ರೆ ನಾವು ಡಿಸ್ಕ್ರಿಪ್ಷನ್ ಬೇರೆ ಹಾಕಿದ್ವಲ್ಲ ನಾನು ನಿಮ್ಮ ಇಷ್ಟ ಮಂದಿ OBS OBDP ಇದಾದ್ರೂ OBS ವೆಂಡರ್ ಅಕೌಂಟ್ OBES AR ವೆಂಡರ್ ಈಗ ವೆಂಡರ್ ಅಕೌಂಟ್ ಗೊತ್ತಾಯ್ತಾ? ನಡಿ ಅಡಿಷ್ಟ ನೆಕ್ಸ್ಟ್ ಅಸೈನ್ಮೆಂಟ್ ಮಾಡ್ತೀನಿ. TS3 ನಾನು ವೆಂಡರ್ ಅಕೌಂಟ್ ಗ್ರೂಪ್ ಸರ್ಚ್ ಮಾಡ್ತೀನಿ. ಲೋಕಲ್ ವೆಂಡರ್ ಅಂತ ಹಾಕೊಂಡಿದ್ದೆ. ಲೋಕಲ್ ವೆಂಡರಿಗೆ 0 ಅನ್ನು ಅಸೈನ್ ಮಾಡ್ಬೋದು. ಈಗ ನಾವು ಲೆಜರಿಗೆ ಹೋಗಬೇಕು. ಎದಕ್ಕೆ ಹೋಗ್ಬೇಕು ಲೆಜರಿಗೆ? ಲಿಯಾಬಿಲಿಟಿ ಸ್ಕ್ಯಾನ್ ಮಾಡಿ ಅಲ್ಲ ವೆಂಡರ್ ಸಂಡೇ ಕ್ರೆಡಿಟ್ ಲಯಬಿಲಿಟಿ ಹೋಗೋದು ಚೇಂಜ್ ಆಗೋದು ಗೊತ್ತಾಗಬೇಕಾ? ವೆಂಡರ್ ಅಂತ ಅಸೈನ್ ಮಾಡೋದು 01 ಅಲ್ಲಿ ಆಯ್ತಾ? ಅದು ಮನೆಗೆಲ್ಲ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ ಹಾಂ ಅದೇ OBS OAB ಅದಾದಮೇಲೆ ಇದು ಮಾಡೋದು. ಆಯ್ತು OBS OBS ಆಗಿದ್ದಲ್ಲ XK0
ಇಲ್ಲಿ ಬರುತ್ತೆ ರೀಕನ್ಸಿಲೇಷನ್ ಅಕೌಂಟ್ ಅಲ್ಲಿ ನಾವು ರೀಕನ್ಸಿಲೇಷನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ ಕಂಟ್ರಿ ಕ್ರಿಯೇಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಗ್ರೂಪ್ A1 ಇಲ್ಲೇ ಟೋಲರೆನ್ಸ್ ಗ್ರೂಪ್ ಆಗ್ತದೆ ಬಿಕಾಸ್ ಇಲ್ಲಿ ನಾವು ವೆಂಡರ್ ಟೋಲರೆನ್ಸ್ ಕ್ರಿಯೇಟ್ ಮಾಡಿದ್ರೆ ಆ ವರ್ಷನ್ ಆಗುತ್ತೆ TS2 ಯಾ ಇದು ಪೇಮೆಂಟ್ ಟರ್ಮ್ಸ್ ಹಾಕೊಂಡಿಲ್ಲ ಅದೇನೋ ಆಗ್ತದೆ ಪೇಮೆಂಟ್ ಟರ್ಮ್ಸ್ ಎಲ್ಲಿ ಮಾಡ್ತಾರೆ? ನಾನು ಅದಕ್ಕೆ ಹಾಕ್ತಿದ್ವಿ ನಾವು ಇಲ್ಲ ಹಾಕಲ್ಲ ನಾವು. ನಾನೇನು ಬೇಕಾಗಿತ್ತು ಹಾ, ಅದು ಹಾಕಲ್ಲ. ಅವಶ್ಯಕತೆ ಇದ್ರೆ ಹಾಕೋದಪ್ಪ ಅನ್ನೆಸೆಸರಿ ಟೋಲರೆನ್ಸ್ ಗ್ರೂಪ್ ಆಯ್ತಾ ನೆಕ್ಸ್ಟ್ ಏನಿಲ್ಲ ಆರ್ಡರ್ ಅದ್ರೊಳಗೆ 5-10 ದಿನದ ಡಿಫೈನ್ ಮಾಡಿ ಇದು ಹಾಕ್ಲಾದ್ರೆ ಜನ ಆಗಲ್ಲ ನಾವು ಹಾಕಿರಲ್ಲ ನಾವು ಹಾಕಿಲ್ಲ ಬಿಕಾಸ್ ಅದು ರಿಕ್ವೈರ್ಡ್ ಫೀಲ್ಡ್ ಆಯಿತಾ ಹೆಂಗಾರ ಹಾಕಿದ್ದು ನೆಕ್ಸ್ಟ್ ಎಂಟರ್ ಸೇವ್ ಆರ್ಡರ್ ಕರೆನ್ಸಿ ಈಗ ನಮ್ಮ ವೆಂಡರ್ ಪ್ಲೇ ಇದು ವೆಂಡರ್ ಪ್ಲೇ ಆದ 575 ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ಯಾರು ಆಯ್ತು ಇನ್ನೇನೈತೆ ಪಿ ಆರ್ ಡೈರೆಕ್ಟ್ ಒಂದ್ಸಲ ಪೇಮೆಂಟ್ ಆರ್ಡರ್ ಕರೆನ್ಸಿ ಚಂದಿರ್ತೀನಿ ಒನ್ ಡೇ ಈಗ ನೆಕ್ಸ್ಟ್ P2P ಸ್ಟಾರ್ಟ್ ಆಗುತ್ತೆ ಪರ್ಚೇಸಿಂಗ್ ಫಾರ್ ರೆಕಾರ್ಡಿಂಗ್ ಹೋಗ್ತೀನಿ ಎಲ್ಲ ಹೋಗ್ತೀರಿ? M11 ಪರ್ಚೇಸಿಂಗ್ ಫಾರ್ ರೆಕಾರ್ಡ್ ಈಗ ನೀವು ಮತ್ತೆ ಈಗ ನೋಡ್ರಿ ಎಲ್ಲಿ ಯೂಸ್ ಆಗ್ತೈತೆ ಅಂದರೆ ನಂಬರ್ ಬರ್ಕೊಂಡಿರ್ತೀವಲ್ಲ ನಾವು ಇಲ್ಲಿ ಡೈರೆಕ್ಟ್ಲಿ ಅಪ್ಲೈ ಮಾಡ್ಬೋದು ಇನ್ಸ್ಟೆಡ್ ಆಫ್ ಸರ್ಚ್ ಈಗ ನಾನು ವೆಂಡರ್ ಏನು ಮಾಡ್ಬಿಡ್ತೀನಿ 575 ಹಾಕ್ತೀನಿ ಈಗ 576 ಅಂತ ರೀಸೆಂಟ್ ವೆಂಡರ್ 575 ಅಂದ್ರೆ ಎ ಹಾಕ್ತೀನಿ ಏ ಈಗ ನನ್ನ ಮೆಟೀರಿಯಲ್ ಇರೋದೈತಿ ನಂಗೆ ಒಂದೇ ಮೆಟೀರಿಯಲ್ ಬೇಕು ಒಂದೇ ಮೆಟೀರಿಯಲ್ ಏನಂತಂದ್ರೆ 341 ಐತಿ 341 ಹಾಕೊಂಡೆ ಪರ್ಚೇಸ್ ಹಾಕೊಂಡೆ ಪ್ಲಾನ್ ಹಾಕೊಂಡೆ ಸ್ಟ್ಯಾಂಡರ್ಡ್ ಎಂಟರ್ ಹೊಡೆದ್ರೆ ಇದೇನು ಇದು ರಿಮೈಂಡರ್ ಫಸ್ಟ್ ರಿಮೈಂಡರ್ 10 ಡೇಸ್ ಆದ್ಮೇಲೆ ಕೊಡ್ತೀವಿ ನಾವು ಸೆಕೆಂಡ್ ರಿಮೈಂಡರ್ 23rd ಡೇ ಇಷ್ಟ ಹಾಕೋದಿಲ್ಲ ಮತ್ತೇನೂ ಇಲ್ಲ ನೆಕ್ಸ್ಟ್ ಎಂಟರ್ ಯಾಕಂದ್ರೆ ಎಂಟರ್ ಇಲ್ಲೇ ಡಿಲೇ ಟೈಮ್ ನೀವು ಡಿಲೇ ಎಷ್ಟು ಅಕ್ಸೆಪ್ಟ್ ಮಾಡ್ಬೋದು ಅಂದರೆ 3 ಡೇಸ್ ಅಷ್ಟೇ ಡಿಲೇ ಅಕ್ಸೆಪ್ಟ್ ಮಾಡ್ಬೋದು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 100 ಆದರೆ ಯೂಶ್ವಲಿ 100 ಕ್ವಾಂಟಿಟಿ ಕೊಟ್ಟೆ ಕೊಡ್ತಾನೆ ಮಿನಿಮಮ್ ಕ್ವಾಂಟಿಟಿ 50 ಕೊಡ್ತಾನೆ ಸೊ ನೀವು 10 20 ಹಾಕಕ್ಕೆ ಹೋಗ್ಬೇಕಂತ 100 ಹಾಕ್ಬೇಕಾ? ಸೊ ನೆಟ್ ಪ್ರೈಸ್ 1000 ಹಾಕಂತ ನೀವು ಇಷ್ಟ ಡೇಟಾ ಹಾಕ್ತಿದ್ದೀರಿ ನೆಕ್ಸ್ಟ್ ಎಂಟರ್ 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 ಅಷ್ಟು ಸೇವ್ ಲಾಸ್ಟ್ ಸೇವ್ ಅಲ್ಲ ಈಗ ಇನ್ಫೋ ರೆಕಾರ್ಡ್ ನಂಬರ್ ಈಗ ಇನ್ಫೋ ಯೂಸ್ ಯೂಸ್ ಇರ್ಬೋದಲ್ಲ ಈಗ ನೆಕ್ಸ್ಟ್ ನಾನು ಇನ್ನೊಂದು ಮೆಟೀರಿಯಲ್ 576 ನನ್ನ BG ವೆಂಡರ್ 342 ನನಗೆ ಫಿನಿಶ್ ಕೊಡೋದು 342 ನನಗೆ ಕೊಡೋದು ಪರ್ಚೇಸ್ ಇನ್ಫೋ ರೆಕಾರ್ಡ್ ಆಯಿತು ನೆಕ್ಸ್ಟ್ ಹೋಗ್ತೀನಿ ಪರ್ಚೇಸ್ ರೆಕಾರ್ಡ್ ಇಲ್ಲಿ 51 ಈಗ ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ ನಾವು ಈ ಥರ ಬಂದಾಗ ಫಸ್ಟ್ ಸೋರ್ಸ್ ಡಿಟರ್ಮಿನೇಷನ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಹೋಗ್ತೀವಿ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ ಈಗ ನಾವು ಫಸ್ಟ್ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ ಅಂತ ನಂದು RH ಬೋಲ್ಟ್ ಆಮೇಲೆ ಇದು ಬೇಕಂದ್ರೆ ಹಾಕೋಬೋದಿಲ್ಲ ಬೋಲ್ಟ್ ರಿಕ್ವೈರ್ಮೆಂಟ್ CPT ಯಾಕಂದ್ರೆ ಪ್ರೊಡಕ್ಷನ್ ಕಾರ್ಡಿಂಗ್ ಹೇಳಿರ್ತಾರೆ ನಮಗೆ ಬೋಲ್ಟ್ ಬೇಕಾಗಿ ಪ್ರೊಡಕ್ಷನ್ ಕ್ವಾಂಟಿಟಿನ 80 ಹಾಕ್ತೀನಿ ಎಷ್ಟು ಹಾಕ್ಬೋದು ಡೆಲಿವರಿ ಡೇಟ್ ನಾನು ಏನು ಮಾಡಿದೆ 25 ಇನ್ನು ಯಾವಾಗ ಹಾಕ್ಕೊಬೋದು ಒಂದು 5 to 10 ಡೇಸ್ ಗ್ಯಾಪ್ ಇದ್ದಾಗ ಹಾಕ್ತೀನಿ ನಾನು 25 ಹಾಕ್ಬೋದು ಡೇಟ್ ರಿಲೇಟೆಡ್ ಏನು ಮಂತ್ ಎಂಡಿಂದ 5 ಡೇಸ್ ಗ್ಯಾಪ್ ಇರುತ್ತಲ್ಲ ಇವಾಗ ನಾವು ರಿಕ್ವೆಸ್ಟ್ ಕೊಟ್ಟಿದ್ದು ಇವತ್ತು ಹಾಕತ್ತೀನಿ ಡೆಡ್ಲೈನ್ ನಾಳೆ ಹಾಕತ್ತೀನಿ ಅಂದರೆ ಸೊ ಒಂದು 3 ಡೇಸ್ ಬಿಟ್ಟು ಇದು ಮಾಡಬೇಕು
ಸೊ ಮೆಟ್ರೋ ಗ್ರೂಪ್ ನಾನು ಇದೇನು ಎಮ್ ಇ ಸಿ ಏಟನ್ನು ಪಕ್ಕ ಹೌದು ಪ್ಲಾಂಟ ಟಿ ಎಸ್ 3 ಇಲ್ಲ ಅದು ಏಟಿ ಅಂತ ಅದೇನಿಲ್ಲ ಅದು ಡೆಲಿವರಿ ತಾನೇ ಬಂದಿರ್ತದೆ ಡೆಲಿವರಿ ಡೇಟ್ ಆದ್ಮೇಲೆ ತಾನೇ ಬರುತ್ತೆ ಮೆಟ್ರೋ ಗ್ರೂಪ್ ಹಾಕಿನಿ ಪ್ಲಾಂಟ್ ಹಾಕಿದ್ನಿ ನೆಕ್ಸ್ಟ್ ಸ್ಟೋರೇಜ್ ಲೊಕೇಶನ್ ಪರ್ಚೇಸ್ ಗ್ರೂಪ್ ಹಾಕಿದ್ದು ಎಲ್ಲ ಏನೇನು ಮಾಡಿದ್ವಲ್ಲ E2 ಸೊ ಇದನ್ನೆಲ್ಲ ಒಂದ್ಸರಿ ನೋಡ್ಕೋಬೇಕು ನೀವು ಏನೇನು ಟ್ರೇಡ್ ಮಾಡಿ ಎಲ್ಲ ಆಗ್ತಾ ಇರ್ಬೇಕು ಬಿಕಾಸ್ ಒಂದು ಮಿಸ್ಸಿಂಗ್ ಇದ್ರೆ ಅದೇನೋ ಆಗಂಗಿಲ್ಲ ಆಯ್ತಾ ಆಯ್ತಾ ಇದು ಸೊ ನೆಕ್ಸ್ಟ್ ಸೊ ಇಷ್ಟ ಪೆಟ್ರೋಲ್ ಹಾಕೋದು ಇಲ್ಲ ವೆಂಡರ್ ಸೆಲೆಕ್ಟ್ ಮಾಡಲ್ಲ ಬಿಕಾಸ್ ಪಿ ಬರೀ ಮೆಟಲ್ ರಿಕ್ವೈರ್ಮೆಂಟ್ ಬಗ್ಗೆ ಅಂತ ಕಂಟ್ರೋಲ್ ಸೇವ್ ಹೊಡಿದ್ನಿ ನಂದು ಈ ನಂಬರ್ ಬರ್ಕೋಬೇಕು ನಾವು ಪಿ ಆರ್ ನಂಬರ್ ಅಯ್ಯೋ ಪಿ ಆರ್ ಮೇಲೆ ನಾವು ಪಿ ಓ ಮಾಡ್ತಾನಲ್ಲ ಸೆಲೆಕ್ಟ್ ಮಾಡ್ಬೇಕು ನಾನು ಯಾರು ಆಮೇಲೆ ಹಾಕಲ್ಲ 5 times of 0 5 times ರಿಕ್ವೆಸಿಷನ್ ಹೇಗಿದೆ ಬಿಯೋನಲ್ಲಿ ಯಾವ್ದು ಇದೆಲ್ಲ ಸೇವ್ ಆಗಬೇಕು ಅಕ್ಕಿ ಕಡಿತಲ್ಲ ಅಕ್ಕಿಗೂ ಕಡಿಬೇಕು ನೆನಪು ನಾವು ಏನೇನು ಕ್ರಿಯೇಟ್ ಮಾಡೋದು ಎಲ್ಲ ಆಗ್ತದೆ ಇದು ಏನೋ ರಿಕ್ವೆಸ್ಟ್ ಕೊಟ್ಟೇಶನ್ ಇಷ್ಟೇನಾ ಎಮ್ಮಿ ಯಾರು ಆಗ್ತಾರೆ ಡಿಸ್ಪ್ಲೇ ಹಾಂ ಅದು ಎಮ್ ಇ ಪಾರಿಯಿಂದ ನಾವು ಪಿ ಆರ್ ಕ್ರಿಯೇಟ್ ಮಾಡಿ ಎಲ್ಲ ಡಿಸ್ಪ್ಲೇ ಆಗ್ತದೆ ಇದು ಕೊಟೇಶನ್ ನೋಡಿದ್ರೆ ಇವತ್ತಿನ ಡೇಟ್ 17 ಇದೆ ನಾವು ಕೊಟೇಶನ್ ನಾಳೆ ಹ್ಯಾಂಡ್ ಮಾಡ್ತೀವಿ ಇನ್ನೊಂದು 2 ಡೇಸ್ ಅಂತ ಮಾಡ್ಬೋದು ಬಟ್ ಇದ್ರ ಬೇಸಿಸ್ ಮೇಲೆ ಪಿ ಓ ರೆಡಿ ಮಾಡ್ತೀವಿ ನಾವು ಹಂಗಿರ್ತದೆ ಸೊ ಇದು ಪ್ರೆಸೆಂಟ್ ಡೇ ಇದು ನೆಕ್ಸ್ಟ್ ಡೇ ಡೆಡ್ಲೈನ್ ಸೊ ಪ್ರೊಸೆಸಿಂಗ್ ಆಮೇಲೆ ಆಟೋಮೆಟಿಕ್ ತೊಗೊಂಡ್ಬಿಡ್ತೈತಿ ಹಾಕಿದ್ರೆ ಅಷ್ಟೇ ಸೊ ಈಗ ನಾನು ಏನು ಮಾಡ್ತೀನಿ ಇದು ರಿಕ್ವೆಸ್ಟ್ ಫಾರ್ ಕೊಟೇಶನ್ನಾಗ ಫಸ್ಟ್ ಮೆಥಡ್ ಸೆಲೆಕ್ಟ್ ಮಾಡ್ತೀನಿ ಅಂದರೆ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದೆ ಈಗ ಬರೀತೀನಿ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಫಾರ್ ರಾ ಮೆಟೀರಿಯಲ್ ಗೋಲ್ಡ್ ಎಮ್ಮಿ ಫೋಟೋ ಇದು ಎಮ್ಮಿ ಕೊಟ್ಟಿದೆ ಕ್ವಾಂಟಿಟಿ 80 ಹಾಕ್ಕೊತೀನಿ ಡೆಲಿವರಿ ಡೇಟ್ ಹಾಕ್ಕೊತೀನಿ 25ನೇ ತಾರೀಕು ಡೆಡ್ ಲೈನ್ ಆದಮೇಲೆ ಹಾಕ್ಬೇಕು ಡೆಡ್ ಲೈನ್ ಆದಮೇಲೆ ಹಾಕ್ಬೇಕು ಮತ್ತು ಕೊಟೇಶನ್ ಅಂದ್ರೆ ಏನ ಈಗ ನೀವು ಇಷ್ಟೆಲ್ಲ ವೆಂಡರ್ ಇದ್ದಾರೆ ನನಗೆ ಬೇಕಾಗಿ ಗೋಲ್ಡ್ ನಾನು ನಿಮ್ಮ ಎಲ್ಲರ ಕಡೆನೂ ಕೊಟೇಶನ್ ಕಳಿಸ್ತೇನೆ ನೀವು ಹೇಳ್ತೀನಿ 1000 ರೂಪಾಯಿ ಹೇಳ್ತೀನಿ 300 ರೂಪಾಯಿ ಹೇಳ್ತೀನಿ 200 ನಾನು ಯಾರು ಸಿಗ್ತೀನಿ ನಾನು ಸೆಲೆಕ್ಟ್ ಮಾಡ್ತೀನಿ ಪ್ರೈಸ್ ಮಾಡ್ತೀನಿ ಸೊ ಕೊಟೇಶನ್ ಡೆಡ್ ಲೈನ್ 1 ಡೇ ಅಂದರೆ 1 ಡೇದಾಗ ನಾನು ರೆಸ್ಪಾನ್ಸ್ ಕೊಡ್ತೀನಿ ಆ ಡೆಡ್ ಲೈನ್ ಆದಮೇಲೆ ಡೆಲಿವರಿ ಡೇಟ್ ಬರುತ್ತೆ ಸೊ ಇಲ್ಲಿ ಏನಾಗ್ತದೆ ಎಲ್ಲ ಡೀಟೇಲ್ಸ್ ಹಂಗೆ ಹಾಕಿದ್ರೆ ಆಟೋಮೆಟಿಕ್ಲಿ ಫೇಸ್ ಮಾಡಿ ನಾನು ಈಗ ಏನು ಮಾಡಿದ್ರೆ ವೆಂಡರ್ ಡೀಟೇಲ್ಸ್ ವೆಂಡರ್ ಅಡ್ರೆಸ್ಗೆ ಹೋಗ್ತೀನಿ ಬಿಕಾಸ್ ನನಗೆ ವೆಂಡರ್ ಅಸೈನ್ ಮಾಡೋದು ಸೊ ಒಂದು ಮೆಟೀರಿಯಲ್ ಜೊತೆ ರಿಕ್ವೆಸ್ಟ್ ನಾನು ಮಲ್ಟಿಪಲ್ ವೆಂಡರಿಗೆ ಕಳಿಸ್ತೀನಿ ಸೊ ಇಲ್ಲಿ ಹೋಗ್ತೀನಿ ನಾನು ಡೈರೆಕ್ಟಾಗಿ ನಾನು ವೆಂಡರ್ ಸೆಲೆಕ್ಟ್ ಮಾಡ್ತೀನಿ ಎಂಟರ್ ಮಾಡ್ತೀನಿ ಎಲ್ಲ ಡೀಟೇಲ್ಸ್ ಮಾಡ್ತಾ ಕಂಟ್ರೋಲ್ ಸೇಮ್ ಮತ್ತು ನಂದಿದೆ ರಿಕ್ವೆಸ್ಟ್ ಕೊಟೇಶನ್ ನಂಬರ್ 250 ನಿಮ್ಮೆಲ್ಲ ಬರ್ತಾವಲ್ಲ ನೀವು ರಿಕ್ವೆಸ್ಟ್ ಫಾರ್ ಕೊಟೇಶನ್ ಹಾಕೊಂಡ್ಬಿಟ್ಟಂದ್ರೆ ನಮ್ಗಲ್ಲೇ ಇದನ್ನ ಯಾಕೆ
ಈಗೋ ಮಾಡ್ಕೊಂಡು ಗೊತ್ತಾಗುತ್ತಾ ಇವೆಲ್ಲ ಕೋಡ್ ಡಿಸ್ಪ್ಲೇ ಆಗ್ತದೆ ಇದೇ ನಂಬರ್ ಐತೆ ಅನ್ನೋದು ಗೊತ್ತಿಲ್ಲ ಈಗ ಮಾಡಿದ್ರಲ್ಲ ಅಲ್ಲ ವಿಡಿಯೋ ಯಾವ ಬಂದಿದೆ ಅದು ಆಗ ಅದು ನಾವು syllabus. ಎಲ್ಲ ನಮ್ಮ ಕಡೆ ಸೊ ನೆಕ್ಸ್ಟ್ ಬ್ಯಾಕ್ ಮಾಡ್ತೀನಿ ಇನ್ನೊಂದು ಮಾಡ್ಬೇಕಲ್ಲ ನಾರ್ಮಲ್ ಬ್ಯಾಕ್ ಓಕೆ ಸೊ ಇಲ್ಲಿ ಬಂತಾ ಏನೇನೆಲ್ಲ ಹಾಕಿದ್ದೈತಿ ಜಸ್ಟ್ ಎಂಟರ್ ಹೊಡಿತೀನಿ ಡೆಲಿವರಿ ಡೇಟ್ ಇದಕ್ಕೆ ಹೆಡ್ಲೈನ್ ಡೆಡ್ಲೈನ್ ಎಂಟರ್ ಹೊಡಿತೀನಿ ಈಗ ನಾ ಮೆಟ್ರಲ್ ಫಿನಿಶ್ ಪ್ರಾಡಕ್ಟ್ ತೊಗೋತೀನಿ ಇನ್ನೊಂದು ಎರಡನೇ ಮೆಟ್ರಲ್ ತೊಗೊಂಡು ಇವತ್ತು ಲಿಕ್ವಿಡ್ ಕೊಟ್ಟಿರ್ತೀನಿ ಹಾಂ ಕ್ವಾಂಟಿಟಿ 80 ಎಲ್ಲ ಇದೆ ಜಸ್ಟ್ ವೆಂಡರ್ ಅಡ್ರೆಸ್ ತೊಗೊಂಡು ಓಕೆ ಮೆಟ್ರೋಡಿ ಏನೋ ವೆಂಡರ್ ಒಂದು ವೆಂಡರ್ ಸೆಟ್ ವೆಂಡರ್ ಈಗ ನಾವು ಡೈರೆಕ್ಟ್ಲಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಪ್ರೈಸ್ ಡಿಫೈನ್ ಮಾಡಬೇಕು ಮೆಂಟಲ್ ಕೊಟೇಶನ್ ಅಂದ್ರೆ ಮೆಂಟಲ್ ಕೊಟೇಶನ್ ಅಲ್ಲ ನಾವು ಪ್ರೈಸ್ ಡಿಫೈನ್ ಮಾಡಲ್ಲ ಮೇಂಟೈನ್ ಕೊಟೇಶನ್ ಅಂದ್ರೆ ಏನು ಈ ಕೊಟೇಶನ್ ಆಲ್ರೆಡಿ ಸೆಂಡ್ ಮಾಡಿರ್ತಾನೆ ವೆಂಡರ್ ನಮಗೆ ಇದ್ದಾಗ ಅಲ್ಲಿಗೆ ಈಗ ನಾವೇ ವೆಂಡರ್ ಅದೇ ಸೊ ಅದ್ರ ಸಂಬಂಧ ನಾವೇ ಪ್ರೈಸ್ ಡಿಫೈನ್ ಮಾಡಬೇಕು ನನ್ನ ನಂಬರ್ 250 ಐತಿ ಫಸ್ಟ್ ಸೊ ಎಂಟರ್ ಆಗಬೇಕು ರಿಕ್ವೆಸ್ಟ್ ಫಾರ್ ಕೊಟೇಶನ್ ನಂಬರ್ ಹಾಕಿದ್ರೆ ಇದೆಲ್ಲ ಬರುತ್ತೆ ಅವಾಗ ನಾನು ನೆಟ್ ಪ್ರೈಸ್ 1000 ರೂಪಾಯಿ ಹಾಕ್ಕೊಂತೀನಿ ಅಷ್ಟೇ ಪ್ರೈಸ್ ಅಷ್ಟೇ ಅಷ್ಟೇ ಆಗೋದು ಮಾಡ್ತೀನಿ ಈಗ ಕಂಟ್ರೋಲ್ ಎಷ್ಟು ಮಾಡಬೇಕಾದ್ರೆ ಮೇಂಟೈನ್ ಆಗುತ್ತೆ ಈಗ ವಾಪಸ್ ನಾನು ಏನು ಮಾಡ್ತೀನಿ 251 ಐತಲ್ಲ ವೆಂಡರ್ ಸೈಡ್ ಮಾಡೋದು ಈಗ ನೆಕ್ಸ್ಟ್ ಪ್ರೈಸ್ ಕಂಪ್ಯಾರಿಸನ್ ಬಗ್ಗೆ ನಾವು ಮಾಡಲ್ಲ ಯಾಕಂದ್ರೆ ನಾವು ಒಂದು ಮೀಟರಿಗೆ ಒಂದೇ ವೆಂಡರ್ ಅರ್ಥ ಮಾಡಿ ಒಂದು ಮೀಟರ್ಗೆ 2 ವೆಂಡರ್ ಅರ್ಥ ಮಾಡಿ ಅವನ್ನ ಪ್ರೈಸ್ ಕಂಪ್ಯಾರಿಸನ್ ಮಾಡಿ ಪ್ರೈಸ್ ಕಂಪ್ಯಾರಿಸನ್ ಸ್ಕಿಪ್ ಮಾಡ್ತೀನಿ ಬಿಕಾಸ್ ಒಂದು ಮೀಟರ್ ಒಂದೇ ವೆಂಡರ್ ಇದೆ ಬಟ್ ಅದ್ರ ಏನು ಮಾಡ್ತೀವಿ ಸೊ ನಾರ್ಮಲ್ ಏನು MB49 ಹೋಗ್ತೀವಿ ಇಲ್ಲಿ ಹೋದ್ಮೇಲೆ ಡೈರೆಕ್ಟ್ಲಿ ಕೊಟೇಶನ್ ಅಂತ ಇರ್ತಲ್ಲ ಈಗ ಮಲ್ಟಿಪಲ್ ಕೊಟೇಶನ್ ಬಂದಿರ್ತಾವೆ ಸೊ Select ಮಾಡ್ತೀನಿ. ಈ ಕೊಟೇಶನ್ ನಂಬರ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲೇ ಮಲ್ಟಿಪಲ್ ನೋಡಿ ಮಲ್ಟಿಪಲ್ ಸೆಲೆಕ್ಷನ್ ಐತೆ ಮಲ್ಟಿಪಲ್ ಸೆಲೆಕ್ಷನ್ ಚೆಕ್ ಮಾಡಿ ಇಲ್ಲಿ ಎಲ್ಲ ನಂಬರ್ ಹಾಕೋದು ನೀವು ಎಷ್ಟು ರಿಕ್ವೆಸ್ಟ್ ಕೊಟೇಶನ್ ಮಾಡಿ ಆಮೇಲೆ ಇಷ್ಟೆಲ್ಲ ಮಾಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋದಲ್ಲ ಯಾಕಂದ್ರೆ ನಾನು ಒಂದೇ ಕ್ರಿಯೇಟ್ ಮಾಡ್ತೀನಿ ಸೊ ನಾನು ಎರಡು ಮಾಡಿ ಎಕ್ಸಿಕ್ಯೂಟ್ ಮಾಡಿಬಿಡ್ತೀನಿ ಆಮೇಲೆ ಪ್ರೈಸ್ ಕಂಪೇರ್ ಕೊಡ್ತಿರೋದು ಈಗ ನೆಕ್ಸ್ಟ್ ನಾ ಏನು ಮಾಡ್ಬೇಕಂತ ಪರ್ಚೇಸ್ ಆರ್ಡರ್ ME21 ಇಷ್ಟು ಮಾಡಿ ಫೈನಲಿ ಪರ್ಚೇಸ್ ಆರ್ಡರ್ ಬಂದು ಫೈನಲಿ ಈಗ ನಾನು ಪರ್ಚೇಸ್ ರಿಕ್ವೆಷನ್ ಸೇವ್ ಮಾಡಿರ್ತಾನೆ ಇಲ್ಲೇ ಬಂದಿರ್ತದೆ ನಂಗೆ ಜಸ್ಟ್ ಕೋಡ್ಲಿಂದ ಐಡೆಂಟಿಫೈ ಮಾಡ್ಬೇಕು ನಂಗೆ ಪರ್ಚೇಸ್ ರಿಕ್ವೆಷನ್ 330 ಐತಿ 330 ಸಾವಿರ ಐತಿಲ್ಲ ಕ್ಲಿಕ್ ರೈಟ್ ಕ್ಲಿಕ್ ಆಪ್ಷನ್ ಇದೆಲ್ಲ ಈ ಸೆಲೆಕ್ಟ್ ಮಾಡಿ ಲೆಡಾಪ್ ಅಂತ ಆಪ್ಷನ್ ಬರುತ್ತೆ ರೈಟ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಅಡಾಪ್ಟ್ ಆಪ್ಷನ್ ಬರ್ತೈತಿ ಅಡಾಪ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಬಂದ್ಬಿಟ್ಟಿದೆ ಈಗ ನೀವೇನು ಮಾಡ್ತೀರ ಅಂತ ಫಸ್ಟ್ ಎಲ್ಲ ಚೆಕ್ ಮಾಡಬೇಕು ಎಲ್ಲ ಅದಾವ ಏನು ಅಂತ ನೋಡ್ಬೇಕು ನಂದು ಒಮ್ಮೆ ಕ್ವಾಂಟಿಟಿ ಡಿಫೈನ್ ಮಾಡಿರ್ತೀರ ಅಂದ್ರೆ ನಾವು ಇಲ್ಲೇ ಡಿಫೈನ್ ಮಾಡ್ತೀವಿ ಈಗ ನೆಟ್ ಪ್ರೈಸ್ ಇದ್ದಾಗ ಶೋ ಆಗ್ತಾ ಇಲ್ಲ ಹೌದಾ ಹಾಂ ನಾ ಆಗ್ತದೆ ಕರೆನ್ಸಿ ನಾರ್ಮಲಿ ಶೋ ಆಗಲ್ಲ ಆಗಂಗಿಲ್ಲ ಓಕೆ ನಾವೇ ಹಾಕ್ಬೇಕು ಕರೆನ್ಸಿಗೂ ನಾವೇ ಹಾಕ್ಬೇಕು ಕರೆನ್ಸಿ ನಾವು ವೆಂಡರ್ ಸೈಡ್ ಇದೆಲ್ಲ ಹಾಕಿದ್ರೆ ಇದೆಲ್ಲ ಚೆಕ್ ಮಾಡಿ ಎಲ್ಲ ವೆರಿಫೈ ಇಲ್ಲೇ ಮಾಡೋದು ಯಾಕಂದ್ರೆ ಇದೆಲ್ಲ ಕರೆಕ್ಟ್ ಇಲ್ಲ ನಮಗೆಲ್ಲ ಕರೆಕ್ಟ್ ಇದೆಲ್ಲ ಆಯ್ತಾ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ವೆಂಡರ್ ಸೆಲೆಕ್ಟ್ ಮಾಡ್ತೀವಿ ಈಗ ಇದು ಒಂದೇದು ರಾ ಮೆಟೀರಿಯಲ್ ನಮ್ಗೆ ಗೊತ್ತಿಲ್ಲ ಸೊ ನಾವು ಏನು ಮಾಡ್ತೀವಿ ಸೆಲೆಕ್ಟ್ ಮಾಡ್ತೀವಿ ವೆಂಡರ್ ಸೆಲೆಕ್ಟ್ ಆಗ ಈಗ ನಾವು ಒಂದ್ಸತಿ ವೆರಿಫಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲಿಂದ ಅಡಾಪ್ಟ್ ಮಾಡೋ ಬದಲಿ ಡೈರೆಕ್ಟ್ ಇಲ್ಲೇ ಹಾಕ್ತಾರೆ ಈಗ ಎಷ್ಟು ಹಂಗೆ ಮಾಡ್ತಾರೆ ಡೈರೆಕ್ಟ್ ಇಲ್ಲೇ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತಾರೆ ಸಿಲೆಬಸ್ ಈಗ ಅವಾಗ ಹೋಗಿ ಅವಾಗ ಏನು ಮಾಡ್ಬೇಕಾಗುತ್ತಂದ್ರೆ ಹೆಡರ್ದಾಗ ಚೆಕ್ ಮಾಡೋದು ಪರ್ಚೇಸ್ ಆರ್ಗನೈಸೇಷನ್ ಗ್ರೂಪ್ ಆಯಿತೋ ಇಲ್ಲ ಅಂತ ಬಿಕಾಸ್ ಅವಾಗ ಇರೋದಿಲ್ಲ ಇನ್ನು ಅಡಾಪ್ಟ್ ಮಾಡಿದಂದ್ಮೇಲೆ ಎಲ್ಲನೂ ಬಂದೈತಲ್ಲ ಆಟೋಮೆಟಿಕ್ ಮ್ಯಾನುವಲಿ ಹಾಕಿದ್ರೆ ಉಲ್ಟಾ ಆಗ್ತದೆ ಈಗ ಮ್ಯಾನುವಲಿ ಹಾಕೋಕ್ಕಿಂತ ಅಡಾಪ್ಟ್ ಮಾಡ್ತೀರಾ ಡೈರೆಕ್ಟ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಅಡಾಪ್ಟ್ ಮಾಡ್ತೀರಾ ಇದಂತ ಏನಂತ ಕಂಟ್ರೋಲ್ ಇದೆ ಸೇವ್ ಮಾಡಿದ್ದೆ ನಂಬರ್ ಬಂದಿದೆ ಇಷ್ಟೇನಾ ಇದ್ರಲ್ಲಿ ಕಷ್ಟ ಎಷ್ಟು
ಇಲ್ಲ ಇದು ಸ್ಟೆಪ್ ಮಾಡ್ಕೊಂಡ್ರೆ ಅದು ಏನು ಬರೋದಿಲ್ಲ. ಎರಡೇ ಬರಲ್ಲ ಟುಡೇ 332 ಆಮೇಲೆ ಎರಡು ಕ್ರಿಯೇಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ್ದೀನಿ, ಅಡಾಪ್ಟ್ ಮಾಡ್ಕೊತೀನಿ. ಅಡಾಪ್ಟ್ ಮಾಡೋದು ಬಂತು. ಆಮೇಲೆ ನೆಟ್ ಪ್ರೈಸ್ ಆಗ್ತೀನಿ ₹1000. ಅಂಡರ್ ಪ್ರೈಸ್ ಅದೆಲ್ಲ ನೆಟ್ ಪ್ರೈಸ್ ಹಾಕಿದ್ರೆ ಸೇಮ್ ಆಗ್ತದೆ BBB ಅಂದ್ರೆ ಅಲ್ಲಿ ನೆಟ್ ಪ್ರೈಸ್ ಸೇಮ್ ಎ ವೆಂಡರ್ ನನಗೆ ಏನು ಕೊಡ್ತದೆ ಅಂದ್ರೆ ಬೋಲ್ಟ್, ಬಿ ವೆಂಡರ್ ಏನು ಕೊಡ್ತಾನೆ ಕಾರ್ ಕೊಡ್ತಾನೆ. ಸೊ ಅವ್ರಿಬ್ಬರದ್ದು ಪ್ರೈಸ್ ನಾನು ಹಾಕಿದ್ದೀನಿ. ವೆಂಡರ್ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಒಂದ್ಸಲ ಕರೆನ್ಸಿ ಹಾಕಿಲ್ಲ, ಕರೆನ್ಸಿ ಹಾಕುತ್ತಾ ಆಮೇಲೆ ಎಂಟರ್. ಆಮೇಲೆ ಎಲ್ಲಾದ್ರೂ ಚೆಕ್ ಮಾಡ್ಬೇಕು ಎಲ್ಲ ಐತಿ ಕಂಟ್ರೋಲ್. ಇಲ್ಲ ಅಂದ್ರೆ ಅದು ಸೇವ್ ಮಾಡ್ಕೋಕ ಎರರ್ ತೋರಿಸುತ್ತೆ. ಹಾಂ ಇದು ಎಲ್ಲ ಬರ್ತಿತ್ತು. ಇನ್ನು ನೆಟ್ ಪ್ರೈಸ್ ಹಾಕಿ ಅಂತ ಬರೋದಿಲ್ಲ. ಅವಾಗ ನೀವು ಮತ್ತೆ ಎಡಿಟ್ ಮಾಡಬೇಕು. ಪಿ ಆಯಿತು. ಪಿ ಆಯಿತು. ನೆಕ್ಸ್ಟ್ ಅದ Vivo. ಒಮ್ಮೆ ಈಗ ಮಚ್ಚ ಇಲ್ಲಿತ್ತು. ಅಂದ್ರೆ ಸ್ಲೋ ನೀವು ಅಂದ್ರೆ GR ಗೂಡ್ಸ್ ರೆಸಿಪ್ಟ್ ನೋಡಿ ಬರೀ ಗೂಡ್ಸ್ ರೆಸಿಪ್ಟ್ ಅಷ್ಟೇ ಬರ್ಸಾರ ಇದೆಲ್ಲ ಹಳೆ ಇದು ಮಾಡಿದ್ರು ಗೂಡ್ಸ್ ರೆಸಿಪ್ಟ್ GR GR ಬಿಕಾಸ್ ಇಲ್ಲಿ ಏನಂದ್ರೆ ಆಟೋಮೆಟಿಕ್ಲಿ ಬರೋದಿಲ್ಲ. ನಾನೀಗ ಪಿ ಒ ಆರ್ಡರ್ ನಂಬರ್ ಹಾಕ್ತೇನೆ. ಏನಂದ್ರೆ ಪಿ ಒ ಆರ್ಡರ್ ನಂಬರ್ 45534531 ಎಂಟರ್. ಇಲ್ಲಿ ಬರುತ್ತೆ ಸೈಡ್ ಎಂಟರ್ ಮಾಡಿ ಎಲ್ಲ ಡೇಟಾ ಬಂದರೆ ಏನು ಮಾಡ್ತೀನಿ, ಕ್ವಾಂಟಿಟಿ ಒಳಗೆ ಡೆಲಿವರಿ ನೋಟ್ ಒಳಗೆ ಇದೇನೇ ಸೇಮ್ ಆಗ್ತದೆ. ಪಿ ಅದು ಗುಡ್ ರಿಸಿಪ್ಟ್ ಅಂದರೆ ವೇರ್ ಹೌಸ್ ಬಂದಿರಲಿ ಏನೋ ವೆರಿಫೈ ಮಾಡೋದು. ಕ್ವಾಂಟಿಟಿ ನೋಟ್ ಡೆಲಿವರಿ ನೋಟ್ ಅಂದ್ರೆ ಇದೆ ಕ್ವಾಂಟಿಟಿ ರಿಸೀವ್ ಆಗಿದೆ ಅಂದರೆ ಇದು ಮ್ಯಾಲಿಂದ ಯೂನಿಟ್ ನಾ ಹಾಕಿದ್ದೆ. ಬಟ್ ಇದು ಈ ದಿನಕ್ಕೆ ವೇರ್ ಹೌಸ್ ಸ್ಕೀಮ್ನಾಗ ಹಾಕ್ತಾರೆ. ಆಮೇಲೆ ಐಟಮ್ ಓಕೆ ಆಮೇಲೆ ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ತೀನಿ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ವೆದರ್ ಇಲ್ಲೇ ಬರ್ತದೆ. ಚೆಕ್ ಮಾಡಿ ಈಗ ನಾನು ಚೆಕ್ ಕ್ಲಿಕ್ ಮಾಡೀನಿ. ಡಾಕ್ಯುಮೆಂಟ್ ಇಸ್ ಓಕೆ ಅಂತ ಪೋಸ್ಟ್ ವಿದೌಟ್ ಎರರ್ ಆಗ್ತದೆ. ಅದಾದ್ಮೇಲೆ ಏನು ಮಾಡ್ತೀವಿ ಪೋಸ್ಟ್ ಚೆಕ್ ಆ್ಯಂಡ್ ನನ್ನ ಪೋಸ್ಟ್. ನನ್ನ ಹೆಸರು ಪಾರ್ಟಿ ನಾವು ಕೊಡ್ಬೇಕು ನಾವು ಕೊಡೋಣ ನೀವು ಕೊಡ್ಬೇಕು मैं नहीं कलती ಈಗ ನಾನು ಸೇಮ್ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ಪಿ ಆರ್ಡರ್ ಇನ್ನೊಂದು ಅವ್ರಿಗೆ ಸೇಮ್ ಫೀಕೋ ಕಳಿಸ್ಕೊಡ್ತೀನಿ ಅವ್ನು ಪಾಪ ಕಲ್ಲಿ ಇಂಟ್ರೆಸ್ಟ್ ಇಲ್ಲ ಬಿಡ್ತೀವಿ. ಸೊ ಬಂತ ಕಾರ್ ಬಂತ ಸೇಮ್ ಏನು ಮಾಡ್ತೀನಿ, ಕ್ವಾಂಟಿಟಿ ಡೆಲಿವರಿ 80 ಐಟಮ್ ನಿದ್ದೆ ಬರೋ ಮೀಗಾಯ್ ಮೇಲೆ ಏನು ಮಾಡ್ತೀವಿ ಅಂದ್ರೆ ಮನೆಗೆ ಇದನ್ನ ನಾವು ಈಗ ಚೆಕ್ ಮಾಡಬೇಕು. ಈಗ ನಮ್ಮ ಪ್ಲಾಂಟ್ ಆಮೇಲೆ ಎಕ್ಸಿಬಿಟ್ ಹೊಡಿತಾರೆ. ಇಲ್ಲಿ ನೋಡಿರಿ ಗ್ರೀನ್ ಕಲರ್ ಯಾಕೆ ಶೋ ಮಾಡೋದಕ್ಕಂದ್ರೆ ಇದ್ನಾಗ ಸ್ಟಾಕ್ ಅವ್ರು ಬಂತದ. ಇದು ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ಮೇಲೆ ನೆಕ್ಸ್ಟ್ ಹೋಗ್ತದೆ ಅಂದ್ರೆ ಟ್ಯಾಕ್ಸ್ ಕೋಡ್ FT XT ಹೋಗ್ಬೇಕು. ಇಲ್ಲಿ ಟ್ಯಾಕ್ಸ್ ಡಿಪೆಂಡ್ ಮಾಡ್ತೀವಿ. ಈಗ ನಾವು ಆಲ್ರೆಡಿ ಔಟ್ಪುಟ್ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ T5 T6 ಕೊಡ್ತೇನೆ. ಸೊ ಇಲ್ಲಿ T5 ಅಂತ ಹಾಕ್ತೀನಿ. ಎಂಟರ್ ಹೊಡೆದ್ರೆ ಇದು ಇಂಪೋರ್ಟ್ ಆದರೆ ನಾನು ಯೂನಿಕ್ ಕೋಡ್ ಹಾಕತ್ತೇನೆ. ಅದನ್ನು ಇಂಪೋರ್ಟ್ ಟ್ಯಾಕ್ಸ್ ಅದೇ ಥರ T6 ಮಾಡ್ಕೊಂಡು ಔಟ್ಪುಟ್ ಟ್ಯಾಕ್ಸ್ ಮಾಡ್ಕೊಂಡು ಈಗ ಟ್ಯಾಕ್ಸ್ ಡಿಫೈನ್ ಆಯ್ತು. ಈಗ ನಾನು ಟ್ಯಾಕ್ಸನ್ನು ನನ್ನ ಕಂಪ್ನಿ ಬಾಡಿಗೆ ಅಸೈನ್ ಮಾಡ್ತೀನಿ. OBCK ಬಂದರೆ ಅಲೋಕೇಟ್ ಕಂಪ್ನಿ ಕೊಟ್ಟು ಟ್ಯಾಕ್ಸ್ ನಾನು ನನ್ನ ಕಂಪ್ನಿ ಕೊಟ್ಟು ಸರ್ಚ್ ಮಾಡ್ತೀನಿ. TS3 ಈಗ ಟ್ಯಾಕ್ಸ್ ಡಿಟರ್ಮಿನೇಷನ್ ಅಂತ ಕ್ಲಿಕ್ ಮಾಡಬೇಕು. ಕಂಟ್ರೋಲ್ ಆಯ್ತಾ ಇಲ್ಲ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ MY00 ಹೋಗಿ ಅಪ್ಡೇಟ್ ಮಾಡ್ತೀನಿ. ಏನು ಅಪ್ಡೇಟ್ ಮಾಡ್ತೀನಿ OB40 ಮಾಡೋದು ನೀವು ಅದ್ರ ನೆಕ್ಸ್ಟ್ ಇದು ನೆಕ್ಸ್ಟ್ ಅದ ಅದು ಮಾಡ್ತೀವಿ ಅದು
ಅದಕ್ಕೆ ಅದಕ್ಕಿಂತ ಮೊದಲು ಲೆಜರ್ದಾಗ ಹೋಗಿ ನಾವೇನು ಮಾಡ್ತೀವಿ ಅಂದ್ರೆ ಫಸ್ಟ್ ಲಯಬಿಲಿಟೀಸ್ ಜಿ ಆರ್ ಐ ಆರ್ ಅಕೌಂಟ್ ಇದಲ್ಲ ಚೇಂಜ್ ಮಾಡಬೇಕು. ಫಸ್ಟ್ ಮಾಡೋದು ಜಿ ಆರ್ ಐ ಆರ್ ದಾಗ ಕಂಟ್ರೋಲ್ ಡೇಟಾದಾಗ ಟ್ಯಾಕ್ಸ್ ಕ್ಯಾಟಗರಿ ಅಂತ ಇರ್ತೈತೆ, ಸ್ಟಾರ್ ಅಕೌಂಟ್. ಸ್ಟಾರ್ ಅಂದರೆ ಏನಂದ್ರೆ ಡಿಪೆಂಡ್ ಆಲ್ ಟ್ಯಾಕ್ಸ್ ಇರ್ತಾರೆ ಅಲೌಡ್ ಅಂತ. ಹಾಗೆ ಕಂಟ್ರೋಲ್ ಆಗಿ ಕೊಡ್ತೀನಿ. ನೆಕ್ಸ್ಟ್ ಎಸ್ ಜಿ ಎಸ್ ಟಿ, ಆಮೇಲೆ ಸಿ ಜಿ ಎಸ್ ಟಿ ಮಾಡ್ತೀವಿ. ಆಮೇಲೆ ಆಮೇಲೆ ಇನ್ಕಮ್ ಅಂದರೆ ಸೇಲ್ಸ್ ಅಕೌಂಟ್. ರೇಟ್ ಮಾಡಿರಿ ಹೆಸರು ಆಮೇಲೆ ಈಗ ಇದೇನು ನಾನು ಅಪ್ಡೇಟ್ ಮಾಡಲಿ ಅಸೈನ್ಮೆಂಟ್ ಮಾಡ್ಕೊತೀನಿ ಹೋಗಿ ಕೊಟ್ಟಿಲ್ಲ. ದಿಸ್ ಇಸ್ ಕಾಲ್ಡ್ ಲೆಜರ್ ಅಕೌಂಟ್ ಡಿಟರ್ಮಿನೇಷನ್. ನಾವು ಒ ಬಿ ವೈ ಸಿ ಮಾಡಿದ್ರೆ ಅದು ಮೆಟಲ್ ಅಕೌಂಟ್ ಡಿಟರ್ಮಿನೇಷನ್, ಇದು ಲೆಜರ್ ಅಕೌಂಟ್ ಡಿಟರ್ಮಿನೇಷನ್. ಇಲ್ಲ ಅವಾಗ ಏನು ಮಾಡ್ತಾರೆ ಬಿ ಎಸ್ ಇದು ಒ ಬಿ ಸಿ ಎಲ್ಲ ಒ ಬಿ ಕೊಟ್ಟಿಲ್ಲ. ಜಿ ಎಸ್ ಟಿ ಅಂದ್ರೆ ಸ್ಟೇಟ್ ಜಿ ಎಸ್ ಟಿ. ಇದೇ ಕೊಡ್ಲಿಕ್ಕಲ್ಲ. ಸೊ ನಾನು ಎಮರ್ಜೆನ್ಸಿ ಜಿ ಎಸ್ ಟಿ ತಗೊಳ್ತೀನಿ, ನಾನು ಸ್ಟಾರ್ಟ್ ಅಕೌಂಟ್ ಎಂಟರ್ ಮಾಡ್ತೀನಿ, ವರ್ಕಿಂಗ್ಗೆ ಹೋಗ್ತೀನಿ, ಸೇವ್ ಇಲ್ಲಿ ಯಾಕೆ ಕ್ಲಿಕ್ ಮಾಡ್ತಾನಂದ್ರೆ ಸ್ಟೇಟ್ ಜಿ ಎಸ್ ಟಿ ಹಾಕ್ತೀನಿ. ಸ್ಟೇಟ್ ಜಿ ಎಸ್ ಟಿ ಹೋಗೋದು ಸೇವ್ ಮಾಡ್ತೀನಿ, ಎಂಟರ್. ಏನು ಮಾಡಿದ್ರು ಸೇಮ್ ಹಂಗೆ ಇದು ಮಾಡಿ. ಹಾಂ. ಸೊ ಮತ್ತು ಎಮ್ ಡಬ್ಲ್ಯೂ ಎಸ್ ಅಂತ ಹೋಗಿದೆ. ಎಮ್ ಡಬ್ಲ್ಯೂ ಎಸ್ ಅಂತ ಸೆಂಟ್ರಲ್ ಜಿ ಎಸ್ ಟಿ. ನೆಕ್ಸ್ಟ್ ಬಂದ ಎಮ್ ಡಬ್ಲ್ಯೂ 3 ಹೋಗ್ತಾನೆ. ಸೇಲ್ಸ್ ಅಂತಂದ್ರೆ ಸೊ ಸೇಲ್ಸ್ ಅಕೌಂಟ್ ನೆಕ್ಸ್ಟ್ ವಿ ಎಸ್ ಸಿ ಪರ್ಚೇಸ್ ಅಕೌಂಟ್ ಅಂತ ಇದೆ. ಸೊ ಟ್ಯಾಪ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಲಿಂಕ್ ಮಾಡೋದು. ಇಲ್ಲ ಮ್ಯಾಮ್, ಕಂಟ್ರೋಲ್ ಫೈನಲಿ ನಮ್ದು ಈಗ ಏ ಇಲ್ಲ ಮ್ಯಾಮ್ ನಡೀತದೆ. ನಾಲ್ಕು ಒಟ್ಟು ಫೈನಲಿ ಬಂದು ಫುಲ್ ಇಂಪಾರ್ಟೆಂಟ್ ಟಾಪಿಕ್ ಮ್ಯಾಮ್, ಫುಲ್ ಫೋಕಸ್ ಅಂತ ನೋಡತ್ತೀವಿ. ಫೈನಲಿ ಬಂದ್ರೆ ನೀವು ಲಾಸ್ಟಿಗೆ ಇರ್ತೇವೆ. ಈಗ ಎಮ್ ಡಿ ಎಸ್ 53 ಅದಾಗ ಹುಡುಗಿ ಕೊಡ್ಲಿಲ್ಲ. ಇಲ್ಲಿ ಏನು ನೆಕ್ಸ್ಟ್ ಕ್ಲರ್ ಮಾಡಿದ್ರೆ ಇಲ್ಲಿ ಏನು ಡೇಟ್ ಇರ್ತೈತಲ್ಲ ಅದೇ ಡೇಟಿಗೆ ಹಾಕಿ 15 ಹಾಕಿದ್ರೆ 16 ಪ್ರೆಸೆಂಟ್ ಆಯಿತಾ. ನೆಕ್ಸ್ಟ್ ಎಮ್ ಡಿ ಎಸ್ ಇವತ್ತು ಪೇಮೆಂಟ್ ಒಳಗೆ ಬೇಸ್ಲೈನ್ ಡೇಟ್ನ ಇವತ್ತಿಂದ ಹಾಕ್ಬಾರ್ದು ಮಾಡಿ. ಸೊ 3 ಕಡೆ ಡೇಟ್, 2 ಕಡೆ ಡೇಟ್, ಇನ್ವಾಯ್ಸ್ ಡೇಟ್ ಪರ್ಸೆಂಟೇಜ್ ಸೇಮ್ ಇರಬೇಕು, ಪೇಮೆಂಟ್ ಡೇಟು ಸೇಮ್ ಇರಬೇಕು. ಈ ಫಸ್ಟ್ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಾಗ ಹೋಗಿ ನಾನು ಇದನ್ನು ಮಾಡಿದ್ದೆ, ಟ್ಯಾಕ್ಸ್ ಡಿಫೈನ್ ಮಾಡಿದ್ದೆ. ಇನ್ಪುಟ್ ಟ್ಯಾಕ್ಸ್ ಹೋದ ಟಿ ಎಸ್ ಟಿ ಅಂತ ಇದಾಗ ಇನ್ಪುಟ್ ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ತಾರೆ. ಇಷ್ಟು ಮಾಡಿದ್ರೆ ಇಲ್ಲಿ ಏನೋ ಅಮೌಂಟ್ ಅದು ಏನೋ ಹಾಕೋದ್ರೆ ಸೀದಾ ಇರ್ತದೆ ಪಿ ಒ ಆರ್ಡರ್ ನಂಬರ್ ಕೇಳಿರ್ತಾರೆ. ಈ ಪಿ ಒ ಆರ್ಡರ್ ನಂಬರ್ ಹಾಕ್ತಾನೆ. ನಾನು ಮೊನ್ನೆ 4 5 1 2 3 4 5 ಎಂಟರ್ ಎಲ್ಲ ಹಾಕ್ತಿರೋದು ಇಲ್ಲ ಪಿ ಒ ಹಾಕಿದ್ನಿ, ನಂಬರ್ ಹಾಕಿದ್ನಿ. ಮೇಲೆ ನಂಗೆ ಓವರ್ ಆಲ್ ಬ್ಯಾಲೆನ್ಸ್ ತೋರಿಸ್ತಾರೆ. ಆ ಬ್ಯಾಲೆನ್ಸ್ ಅಮೌಂಟ್ ಇಲ್ಲಿ ಹಾಕ್ತಾನೆ. 90,000 ಹಾಕಿದ್ನ ಟೆಕ್ಸ್ಟ್ ಹಾಕ್ತೀನಿ. ಟೆಕ್ಸ್ಟ್ ಏನು ಹಾಕ್ತಾನೆ ಅಂದ್ರೆ ಪರ್ಚೇಸ್ಡ್ ಫ್ರಾಮ್ ಒಂದೇ ಹಾಕ್ತೀರಾ? ನನಗೆ ಹಾಕ್ಬಿಟ್ಟು ನಂಬರ್ ಹಾಕ್ಬಿಟ್ಟು ಎಂಟರ. ಈಗ ಇದು ಡೇಟ್ ಏನಿದೆಲ್ಲ ಇಲ್ಲ ಪೇಮೆಂಟ್ದಾಗೂ ಬೇಸ್ಲೈನ್ ಡೇಟ್ ಬರುತ್ತೆ. ಇದು ಬೇಸ್ಲೈನ್ ಡೇಟ್ ಬರುತ್ತೆ. ಈ ಬೇಸ್ಲೈನ್ ಡೇಟನ್ನು ಸೇವ್ ಮಾಡ್ಕೊಳ್ತೇನೆ. ಹಾಂ ಇಲ್ಲೊಂದು ಗ್ರೀನ್ ಬರ್ಬೇಕು. ಗ್ರೀನ್ ಬರ್ಬೇಕು ಅಂದರೆ ಏನೋ ಇರೋದಿಲ್ಲ ಸರ್. ಆಮೇಲೆ ಇದೆಲ್ಲ ಹಾಕಿದ್ನಿ, ಇನ್ಪುಟ್ ಆಗಿ ತಗೊಂಡು ನೆಕ್ಸ್ಟ್ ಸಿಮ್ಯುಲೇಟ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಪೋಸ್ಟ್ ಮಾಡಿಬಿಟ್ಟು ಪೋಸ್ಟ್ ಹಾಕ್ತಾರೆ. ಸಿಮ್ಯುಲೇಟ್ ಮಾಡಿಬಿಟ್ಟು ಪೋಸ್ಟ್ ಸಿಮ್ಯುಲೇಟ್ ಮಾಡಿ ಪೋಸ್ಟ್ ಇಷ್ಟೇನಾ? ಹಾಂ ಓಕೆ. ಆಮೇಲೆ ಬೈಟ್